ವಿಚಾರ ಚಂದ್ರದೆಂಬ ಗ್ರಂಥದೊಳಗೆ ತೀನ್ ಅವಸ್ಥಾಕ ಮೈ ಸಾಕ್ಷಿ ಹೂ ಅನ್ನುವಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿ ಎಂಬ 3 ಅವಸ್ಥೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ, ಅರಿತಕ್ಕಂಥವನಾಗಿದ್ದೇನೆ, ತಿಳಿತಕ್ಕಂಥವನಾಗಿದ್ದೇನೆ ಅನ್ನುವ ಹೆಸರಿನ 5ನೇ ಕಲೆಯೊಳಗೆ ಇಲ್ಲಿ ಪರ್ಯಂತರವಾಗಿ ಜಾಗೃತ ಅವಸ್ಥಾ ಮತ್ತು ಜಾಗೃತ ಅವಸ್ಥದ ಬಗ್ಗೆ ಹೇಳ್ಕೊಂಡು ಬಂದರು. ಈಗ ಏನು ಹೇಳೋರದಾರಪ್ಪ ಅಂತ ಕೇಳಿದ್ರೆ ಸ್ವಪ್ನಾವಸ್ಥದ ಬಗ್ಗೆ ಹೇಳೋರದ. ಇಲ್ಲಿ ತನಕ ಜಾಗೃತ ಅವಸ್ಥೆಯನ್ನು ಹೇಳ್ಕೊಂಡು ಬಂದು ಸ್ವಪ್ನಾವಸ್ಥೆಯ ಬಗ್ಗೆ ಹೇಳೋರದ. ಸ್ವಪ್ನಾವಸ್ಥೆಯೊಳಗೆ ಬ್ರಹ್ಮಸೂತ್ರೊಳಗೆ ಏನು ಹೇಳ್ಕೊಂಡು ಬಂದಿದಾರಪ್ಪ ಅಂತ ಕೇಳಿದ್ರೆ ಸಂದೇಹ ರಾಹಿ ಸೃಷ್ಟಿ. ಸ್ವಪ್ನಕ್ಕೆ ಡೆಫಿನೇಷನ್ ಮಾಡ್ತಾರೆ ಬ್ರಹ್ಮಸೂತ್ರದೊಳಗೆ. ಎದಕ್ಕೆ ಸ್ವಪ್ನ ಅಂತ ಕರಿಬೇಕು, ಕನಸು ಅಂದ್ರೆ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಸಂದೇಹ ರಾಹಿ ಸೃಷ್ಟಿ. ಜಾಗ್ರ ಮತ್ತು ಸುಸುಪ್ತಿಯ ಮಧ್ಯದಲ್ಲಿ, ಬಿಟ್ವೀನ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಗ್ಯಾಪ್, ಅಲ್ಲಿ ತೋರ್ತಕ್ಕಂಥ ಒಂದು ಪ್ರಪಂಚ. ಅದು ಯಾವ ಪ್ರಪಂಚ ಅಂತ ಕೇಳಿದ್ರೆ ಜೀವ ಸೃಷ್ಟಿ. ಸ್ವಪ್ನ ಪ್ರಪಂಚ ಯಾರ ಸೃಷ್ಟಿ? ಅದು ಜೀವ ಸೃಷ್ಟಿ. ಜಾಗ್ರ ಮತ್ತು ಸುಸುಪ್ತಿಯ ಮಧ್ಯದಲ್ಲಿ ತೋರುವಂತ ಒಂದು 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 ಪ್ರಪಂಚಕ್ಕೆ ಸ್ವಪ್ನವೆಂದು ಕರೆಯುತ್ತಾರೆ. ಆ ಜಾಗ್ರ ಮತ್ತು ಸುಸುಪ್ತಿಯ ಮಧ್ಯದಲ್ಲಿರ್ತಕ್ಕಂಥ ಸಂಧಿ ಅಂತ ಕರೀತಾರೆ ಅದಕ್ಕೆ. ಆ ಸಂಧಿಯಲ್ಲಿನೇ ಏನಿರ್ತದಪ್ಪ ಅಂತ ಕೇಳಿದ್ರೆ ಅದು ಮುಂದೆ ಹೇಳೋರ್ದವರು ಹಿತನಾಮಕ ನಾಡಿ ಅಂತ ಇರ್ತೈತಿ. ಅಲ್ಲಿ ಸ್ವಪ್ನವು ತೋರುತ್ತದೆ. ಸಂಧ್ಯಾ ವಂದನೆಗಳು ಅಂತ ನಾವು ಕರಿತೀವಿ. ಸಂಧ್ಯಾ ವಂದನೆಗಳು ಅಂದ್ರೆ ಬೆಳಗಿನ ಕಾಲ, ಸಾಯಂಕಾಲ ಸಮಯ, ಇವೆರಡೂ ಸಂಧ್ಯಾಕಾಲಗಳು ಅಂತ ನಾವು ಕರಿತೀವಿ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಸಂಧ್ಯಾ ಅಂತೇಳಿ. ಆದ್ರೆ ಒಂದು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ ನೋಡಿದ್ದೆ ಆದರೆ ವಿಜ್ಞಾನಿಗಳ ಪ್ರಕಾರ, ಸೈಂಟಿಸ್ಟರ ಪ್ರಕಾರ ಇವತ್ತಿನ ಯುಗಮಾನದ ಅನುಸಾರವಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಷ್ಟ ಸಂಧಿ ಇಲ್ಲ, ಸಂಧಿ ಬಹಳ ಸಮಯದೊಳಗೆ ಇರ್ತದ ಅಂತೇಳಿ ವಿಜ್ಞಾನಿಗಳು ಅಂತಾರೆ. ಅದು ಯಾವ್ಯಾವ್ಯಾವಾಗ್ರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ ಪ್ರತಿಯೊಂದು ಗಂಟೆಗೆ, ಪ್ರತಿ 1 ಗಂಟೆಗೆ ಸಂಧಿ ಇರುತ್ತದೆ. ಈಗ ಸಮಯ 5 ಗಂಟೆ, 5 ಗಂಟೆ ಮುಗಿದ ನಂತರ 6 ಗಂಟೆ ಏನು ಪ್ರಾರಂಭ ಆಕ್ಕದಲ್ಲ, ಆ 5 ಗಂಟೆಗೂ ಮತ್ತು 6 ಗಂಟೆಗೂ ಇರುವಂತ ಸ್ವಲ್ಪ ಸೂಕ್ಷ್ಮ, ಅತಿ ಸೂಕ್ಷ್ಮವಾದಂತ ಸಮಯಕ್ಕೆ ಸಂಧಿ ಎನ್ನುತ್ತಾರೆ. ಅದು ಬಹಳ ಸೂಕ್ಷ್ಮ ಇರ್ತೈತಿ, ತೋರೋದಿಲ್ಲ, ಕಲ್ಪನಾ ಅಷ್ಟ ಮಾಡಬೇಕು. ಅದು ಹ್ಯಾಂಗ ಅಂತ ಕೇಳಿದ್ರೆ ಕೈಯಲ್ಲಿ ಒಂದು ಸುಮಾರು 10 ವೀಳ್ಯದೆಲೆಯನ್ನ ಹಿಡ್ಕೊಂಡಿರ್ತೀವಿ ನಾವು, ತಿನ್ನೋ ಎಲೆ ಹಿಡ್ಕೊಂಡಿರ್ತೀವಿ. ಆ ತಿನ್ನೋ ಎಲೆ ಏನು ಹಿಡ್ಕೊಂಡಿರ್ತೀವಿ ಅದಕ್ಕೆ ಸೂಜಿ ತುಚ್ಚದೀವಿ ಅಂದ್ರೆ ಅಬ್ಬಬ್ಬ ಅಂದ್ರೆ 1 ಸೆಕೆಂಡ್ನೊಳಗ ಮೇಲಿನ ತುಚ್ಚಿದಂತ ಸೂಜಿ ಕೆಳಗೆ ಬಂದಿರ್ತೈತಿ. 10 ಎಲೆ ಪಾರ ಹಾದು ಎಷ್ಟು ಸಮಯ ತೋತು ಇವು 10 ಎಲೆ ಪಾರ ಹಾದು ಸೂಜಿ ಕೆಳಗೆ ಬರಾಕ ಅಂತ ಕೇಳಿದ್ರೆ ನಾವು 1 ಸೆಕೆಂಡ್ದಾಗ ಬಂತು ಅಂತ ಹೇಳ್ತೀವಿ. ಆದ್ರೆ 1 ಎಲೆಯಿಂದ 1 ಎಲೆಗೆ, 1 ಎಲೆಯಿಂದ 1 ಎಲೆಗೆ, 1 ಎಲೆಯಿಂದ ಮತ್ತೊಂದು ಎಲೆಗೆ ಸೂಜಿ ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ಸಮಯ ಐತೋ ಅಥವಾ ಗ್ಯಾಪ್ ಐತೋ ಇಲ್ಲೋ? ಗ್ಯಾಪ್ ಐತಿ. 1 ಸೆಕೆಂಡ್ದಾಗ ಬಂದದಂತ ನಾವು ಅಂತೀವಿ. ಆದ್ರೆ 1 ಎಲೆಯಿಂದ ಮತ್ತೊಂದು ಎಲೆಗೆ ಸೂಜಿ ಪಾರ ಹೈಬೇಕಾಗಿತ್ತು ಅಂದ್ರೆ ಅಲ್ಲಿ 1 ಎಲೆಯಿಂದ ಮತ್ತೊಂದು ಎಲೆಗೆ ಗ್ಯಾಪ್ ಐತಿ. ಆ ಗ್ಯಾಪ್ಗಳಿಗೆ ಅನ್ಬೇಕು ಸಂಧಿ. ವ್ಯಾಕರಣ ಸಂಧಿ ಬೇರೆ, ಸಮಯಗಳ ಮಧ್ಯದಲ್ಲಿ ಇರ್ತಕ್ಕಂಥ ಗ್ಯಾಪ್ಗಳಿಗೆ ಸಂಧಿ ಬೇರೆ. ಅಲ್ಲಿ ನಾವೆಲ್ಲ ಸಂಸ್ಕೃತ ಮಹಾರಾಜ ಕಾಲೇಜ್ ಒಳಗ, ಅಲ್ಲಿ ವಿದ್ಯಾಪೀಠದಾಗ ಚಾಮರಾಜಪೇಟೆ ಒಳಗೆ ಇದ್ದಾಗ ನಮ್ಮವ್ರೊಬ್ಬರಿಗೆ ಕೇಳಿದ್ರು ಸಂಧಿ ಅಂದರೆ ಏನು, ಸಂಸ್ಕೃತ ಅಧ್ಯಯನ ಮಾಡುವಂತ ಸಮಯದಲ್ಲಿ ಸಂಧಿ ಅಂದರೆ ಏನು ಎಂದರೆ ಅಂತ ಕೇಳಿದ್ರು ಅವರು. ಸಂಧಿ ಅಂದರೆ ಏನಪ್ಪ, ಯಾರು ಹೇಳ್ತೀರಿ ಇದಕ್ಕೆ ಆನ್ಸರ್ ಅಂತಂದ್ರೆ ನಮ್ಮವ್ರೊಬ್ರು ಇದ್ರು. ಅವ್ರೊಬ್ರು ಕೈ ಎತ್ತಿ ಹೇಳಿದ್ರು, ನಾನು ಸಂಧಿ ಅಂದ್ರೆ ಏನು ಹೇಳಬಲ್ಲೆ ಮೇಡಮ್ ಅಂತ. ಹಾಗಾದ್ರೆ ಹೇಳಪ್ಪ ಅಂದ್ರು. ಗೀತಾ ಮೇಡಮ್ ಅಂತಿದ್ರು. ಹಂಗಿದ್ರೆ ಏನು ಹೇಳು ಅವಂದ ಇಬ್ಬರು ನಿಂತಾಗ
ಮಧ್ಯದಲ್ಲಿ ಒಂದು ಹಂದಿ ಹಾದು ಹೋದರೆ ಅದಕ್ಕೆ ಸಂಧಿ ಎನ್ನುತ್ತಾರೆ ಅನ್ನೋ. ಇದು ಬರೋಬರ್ ಐತಿ. ಅವ ತಿಳಿದದ ಸಂಧಿ ಬೇರೆ, ಅವ ತಿಳ್ಕೊಂಡದ ಸಂಧಿ ಬೇರೆ, ವ್ಯಾಕರಣದಲ್ಲಿ ಇರ್ತಕ್ಕಂಥ ಸಂಧಿ ಬೇರೆ, ಇಲ್ಲಿ ನಡೆದಂತ ಸಂಧಿ ಬೇರೆ. ಗುರ್ತಾತಲ್ಲ ಹೇಳೋದು. ಪ್ರತಿಯೊಂದು ಗಂಟೆಗಳಿಗೂ ಸಂಧಿ ಇರುತ್ತದೆ ಅಂತೇಳಿ ವೈಜ್ಞಾನಿಕ ಪ್ರಕಾರವಾಗಿ ಅವ್ರು ಹೇಳಿದಾದ್ರೂ ಕೂಡ ನಮ್ಮ ಋಷಿ ಮುನಿಗಳು ಸಂಧಿ ಅಂದ್ರೆ 2 ಸಮಯದಲ್ಲಿ ಇರುತ್ತದೆ. ಒಂದು ಬೆಳಗಿನ ಜಾವ, ಒಂದು ಸಾಯಂಕಾಲದ ಜಾವ. ಹಗಲೇ ಮುಗಿದು ರಾತ್ರಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇವೆರಡರ ಮಧ್ಯದಲ್ಲಿ ಇರತಕ್ಕಂಥ ಒಂದು ಗ್ಯಾಪಕ್ಕೆ ಸಂಧಿ ಅಂತ ಕರೀತಾರ ಅಂತೇಳಿ ಅವ್ರು ಹೇಳಿದಾರ. ಇಲ್ಲಿ ನಾವು ಜಾಗರ ಮುಗಿದ ನಂತರ ಸ್ವಪ್ನ, ಸ್ವಪ್ನ ಮುಗಿದ ನಂತರ ಸುಸುಪ್ತಿ ಬರ್ತೈತಿ. ಜಾಗರಕ್ಕೂ ಮತ್ತು ಸುಸುಪ್ತಿಯಲ್ಲಿ ಇರ್ತಕ್ಕಂಥ ಮಧ್ಯದಲ್ಲಿ ಜಾಗಕ್ಕೆ ಸಂಧಿ ಏನ್ಬೇಕು, ಆ ಸಂಧಿ ಒಳಗ ಏನಾಕೈತಿಯಪ್ಪ ಅಂದ್ರೆ ಸ್ವಪ್ನ ಬೀಳುತ್ತದೆ ಅಂತೇಳಿ ಬ್ರಹ್ಮಸೂತ್ರ ಹೇಳುತ್ತದೆ. ಸಂದೇಹರಾಹಿ ಸೃಷ್ಟಿ. ಈ ಕಣ್ಣಿಗೆ ಜಾಗೃತ ಅವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರಪಂಚ, ಜಾಗೃತಲ್ಲಿ ಇರ್ತಕ್ಕಂಥ ಪ್ರಪಂಚ ಇದೇನೈತಿ, ಈಶ್ವರ ಸೃಷ್ಟಿ ಐತಿ. ಇದೇನೈತಿ, ಇದು ಈಶ್ವರ ಸೃಷ್ಟಿ. ಇದು ಈಶ್ವರ ಸೃಷ್ಟಿನೂ ಹೌದು. ಇನ್ನೊಂದು ಏನಂದ್ರೆ ಇದಕ್ಕೆ ಕ್ರಮ ಸೃಷ್ಟಿ ಅಂತ ಕರೀತಾರೆ. ಇದಕ್ಕೇನಂತಾರ, ಕ್ರಮ ಸೃಷ್ಟಿ. ಕ್ರಮ ಸೃಷ್ಟಿ ಅಂದ್ರೆ ಒಂದಾಗನ ಒಂದು, ಒಂದಾಗನ ಒಂದು, ಒಂದಾಗನ ಒಂದು. ಮೊದಲ ಅಜ್ಜ ಹುಟ್ಟಬೇಕು, ಆಮೇಲೆ ಅಪ್ಪ ಹುಟ್ಟಬೇಕು, ಆಮೇಲೆ ಮಗ ಹುಟ್ಟಬೇಕು ಅಥವಾ ಮೊಮ್ಮಗ ಹುಟ್ಟಬೇಕು. ಇದು ಕ್ರಮ. ಮೊದಲ ಆಕಾಶ ಹುಟ್ಟಬೇಕು, ಆಮೇಲೆ ಗಾಳಿ ಹುಟ್ಟಬೇಕು, ಆಮೇಲೆ ಬೆಂಕಿ ಹುಟ್ಟಬೇಕು, ಆಮೇಲೆ ನೀರು ಹುಟ್ಟಬೇಕು, ಆಮೇಲೆ ಭೂಮಿ ಹುಟ್ಟಬೇಕು. ಇದು ಕ್ರಮ. ಆದ್ರೆ ಸ್ವಪ್ನ ಪ್ರಪಂಚ ಹ್ಯಾಂಗೈತಿ ಅಂತ ಕೇಳಿದ್ರೆ ಯುಗಪಥ ಸೃಷ್ಟಿ. ಅಲ್ಲಿ ತಂದೆ ತಾಯಿ ಹಾಂತಿ ಮಕ್ಕಳು ಮನಿ ಗಾಡಿ ಎಲ್ಲ ಒಮ್ಮೆಗೆ ಒಂದೇ ಸಮಯದಲ್ಲಿ ಉತ್ಪತ್ತಿ. ಸಿನಿಮಾ ನೋಡ್ತೀರಿ ನೀವು, ಟಿವ್ಯಾಗ ಧಾರಾವಾಹಿ ನೋಡ್ತೀರಿ, ಅದು ಖರೆ ನಾವು ಸುಳ್ಳು ಹತ್ತಿರೋ ಖರೆ ಹತ್ತಿರೋದಕ್ಕೆ ಸುಳ್ಳ. ಯಾಕ ನೀವು ಹಿಂಗೆ ಕೇಳ್ತಿರತ್ ನಾವು ಹೇಳಂಗಿಲ್ಲ, ಗೊತ್ತಿರ್ತದ ಖರೆ ನಮ್ಗೆ. ನೀವು ಯಾಕೆ ಹತ್ತಿರತ್ತೇಳಿ ಬರ್ತದೆ ನಮ್ಮ ಪಂಚಾಯತಿ. ನೀವು ಯಾಕೆ ಅಲ್ಲಿಲ್ಲ, ನಾವು ಎಲ್ಲ ಹೇಳಕ್ ಬರ್ತದೆ ಖರೆ. ನೀವು ಯಾಕೆ ಅಂದ್ರೆ ನಮಗೆ ಬರ್ತೈತಿ ಕೂತಿ ಊರ್ನ. ಸಿನಿಮಾ ಯಾಕೆ ಸುಳ್ಳಪ್ಪ ಅಂದ್ರೆ 3 ತಾಸದೊಳಗ ಹುಡುಗ ಹುಟ್ಟಿ ದೊಡ್ಡವಾಗಿ ಸಾಲಿ ಕಲ್ತು SP ಆಗಿ ಒಂದು ಹುಡುಗಿ ಜೊತೆ ಮದುವೆ ಮಾಡ್ಕೊಂಡು ಮಕ್ಕಳ ಹಡ್ದು ಎಷ್ಟೋ ಮಂದಿ ಡಾಕುವನ್ನ ಕೊಂದು ಇದೆಲ್ಲ ಆಕೈತಿ. ಇದು 3 ತಾಸನ ಸಾಧ್ಯ ಐತಿ? ಸಮಯ ಬೇಕು, ನಿರ್ದಿಷ್ಟವಾದ ಸಮಯ ತೆಗೆದುಕೊಂಡಿಲ್ಲದ ಸಿನಿಮಾ. ಹೀಗಾಗಿ ಇದು ಸುಳ್ಳ. ಹಂಗ ಕನಸು ಯಾಕೆ ಸುಳ್ಳ ಅಂದ್ರೆ ಒಂದ ಕ್ಷಣದೊಳಗೆ ಇಡೀ ಜಗತ್ತ ತೋರ್ತೈತಿ. ಜಾಗೃತ ಅವಸ್ಥೆಯೊಳಗ ನಡೆದೇ ಇರತಕ್ಕಂಥ, ಜಾಗೃತ ಅವಸ್ಥೆಯೊಳಗ ನಡೆದೇ ಇರತಕ್ಕಂಥ, ನೋಡದೇ ಇರತಕ್ಕಂಥ, ಕೇಳದೇ ಇರತಕ್ಕಂಥ ವಿಷಯಗಳೆಲ್ಲ ಸ್ವಪ್ನದಾಗ ಘಟಿಸ್ತಾವ. ನಾವು ಸ್ವಪ್ನದಾಗ ಪ್ರಧಾನಮಂತ್ರಿನೂ ಆಗಿರ್ತೀವಿ, ಮುಖ್ಯಮಂತ್ರಿನೂ ಆಗಿರ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ನಾಗೂ ಸೇರ್ಕೊಂಡಿರ್ತೀವಿ, ಎಷ್ಟೋ ಮಂದಿ ಡಾಕುಗಳನ್ನ ಹಿಡಿದು ಒಳಗೆ ಹಾಕಿರ್ತೀವಿ. ಅದು ಜಾಗೃತನಾಗ ಎಂದ್ರೆ ಆಗಿತ್ತದು ಇಲ್ಲ. ಜಾಗೃತವೇ ಬೇರೆ, ಸ್ವಪ್ನವೇ ಬೇರೆ. ಬೇಡ, ಕನಸನಾಗ ನಾವೆಲ್ಲ ಶರಣರಿದ್ದೀವಿ ರೀ, ನಮಗೇನು ಪೊಲೀಸ ರಾಜಕೀಯ ಪಾಲಿಟಿಕ್ಸ್ ಏನು ಬೇಕಾಗಿಲ್ಲ, ನಾವೆಲ್ಲ ಶಾಸ್ತ್ರಕ್ಕೆ ಬರೋರಿದ್ದೀವಿ, ನಮ್ಗೆ ತೀರ್ಥಕ್ಷೇತ್ರ ಶಾಸ್ತ್ರ ಪುರಾಣ ಪ್ರವಚನ ಅಂದ್ರೆ ಅಷ್ಟೇ ಇಷ್ಟ ನಮ್ಗೆ ಅಂದ್ರೆ ನೀವೆಲ್ಲರೂ ಕೂಡಿ ಪಾದಯಾತ್ರೆ ಕಾಶಿ ಹೋಗಿರ್ತೀರಿ. ಕನಸನಾಗ ಒಬ್ರಿಗೆ ಕನಸು ಬಿದ್ದಿರ್ತದ. ಇದೆಲ್ಲ ಬರ್ತಕ್ಕಂಥ ಸತ್ಸಂಗ ಮೇಳಲ್ಲ ಕಾಶಿ ಪಾದಯಾತ್ರೆ ಹೋಗಿರ್ತೈತಿ. ಕಾಶಿ ಪಾದಯಾತ್ರೆ ಹೋಗಿರ್ತೈತಿ. ಅಲ್ಲಿ ವಿಶ್ವನಾಥನ ಮುಂದೆ ನಿಂತು ದರ್ಶನ ಮಾಡ್ತಿರ್ತೀರಿ. ಇಲ್ಲಿ ಮುಂಜಾನೆ ಹೇಳ್ತಿರೋದು ಒಂದು ಕಪಾಳ ಕೊಟ್ಟು ಎಬ್ಬಿಸ್ಬಿಡ್ತಾರೆ ಮನ್ಯಾಗೆ. ನೋಡಿ ಎಬ್ಬಸಬೇಕು, ಎಚ್ಚರ ಹಾಕೈತೋ ಇಲ್ಲೋ? ಎಚ್ಚರ ಹಾಕೈತಿ. ನೀವೆಲ್ಲಿದ್ರವಾಗ? ಖರೆ ಖರೆ ಎತ್ತದ್ದು ಹಾಸಿಯಾಗ, ಕನಸ್ನಾಗ ಎತ್ತದ್ದು ಕಾಶಿಯಾಗ. ಎಬ್ಬಸದ ನಂತರ ನೀವು ಕಾಶಿಯಾಗ ಇರ್ಬೇಕಾಗಿತ್ತಲ್ಲ. ಅಟ್ ಎಬ್ಸೋರ ತಾಬಡ್ ತೋಡ್ ಬಂದ್ರೆ ಹೆಂಗೆ ಹೊಳ್ಳಿ ಅಂದ್ರೆ ಪ್ರಪಂಚ, ಸ್ವಪ್ನ ಪ್ರಪಂಚ ಅನ್ನೋದು ಜೀವ ಸೃಷ್ಟಿ, ಅದು ಕಲ್ಪಿತ ಐತಿ, ಅದು ಸುಳ್ಳೈತಿ. ಬ್ರಹ್ಮಸೂತ್ರ ಏನು ಹೇಳ್ತಪ್ಪ ಅಂತ ಕೇಳಿದ್ರೆ ಸಂದೇಹರಾಹಿ ಸೃಷ್ಟಿ. ಜಾಗ್ರ ಮತ್ತು ಸುಸುಪ್ತಿಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಗ್ಯಾಪದಲ್ಲಿ ಬೀಳ್ತಕ್ಕಂಥ ಒಂದು ಕನಸಿಗೆ ಅದಕ್ಕೆ ಸ್ವಪ್ನವೆನ್ನುತ್ತಾರೆ. ಅದು ಜೀವ ಸೃಷ್ಟಿ ಇರುತ್ತದೆ. ವಿಷಯ ಕಡೆ ಹೋಗೋಣಲ್ಲ. ಇಲ್ಲಿ ತನಕ ಜಾಗೃತ ಅವಸ್ಥೆಯನ್ನು ಹೇಳ್ಕೊಂಡು ಬಂದರು. ಸ್ವಪ್ನ ಅಂದ್ರೆ ಏನು ಅಂತ ಹೇಳ್ತಾರೆ. ಸ್ವಪ್ನ ಅವಸ್ಥಾಕ ಮೈ ಸಾಕ್ಷಿ ಹೂ. ಸ್ವಪ್ನ ಅವಸ್ಥೆಗೆ ನಾನು ಸಾಕ್ಷಿ. ಸಾಕ್ಷಿ ಅಂದ್ರೆ ಮೊದಲೇ ಹೇಳಿದೆ ನಾನು, ಉದಾಸೀನತ್ವ ಸತಿ ಬೌದ್ಧ ಸಾಕ್ಷಿ. ಉದಾಸೀನ ಅಂದ್ರೆ ಯಾವ್ದ ಮ್ಯಾಗ ರಾಗೂ ಇಲ್ಲ, ಯಾವ್ದ ಮ್ಯಾಗ ದ್ವೇಷನೂ ಇಲ್ಲ, ಸುಮ್ಮನೆ ಇದ್ದುಕೊಂಡು ನೋಡ್ತಾ ಇರ್ತಾನೆ, ಅವನಿಗೆ ಅನ್ಬೇಕು ಸಾಕ್ಷಿ. ಪ್ರಶ್ನೆ ಸಂಖ್ಯೆ 118.
ಸ್ವಪ್ನ ಅವಸ್ಥಾ ಸೋ ಕ್ಯಾ ಹೇ, ಸ್ವಪ್ನಾವಸ್ಥೆ ಅಂದ್ರೆ ಏನ್ರಿ, ಸ್ವಪ್ನ ಅಂತ ಎದಕ್ಕೆ ಅನ್ಬೇಕು, ಸ್ವಪ್ನ ಅಂದ್ರೆ ಕನಸ, ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಉತ್ತರ, ಜಾಗೃತ ಅವಸ್ಥಾ ವಿಷಯ ಜೋ ಪದಾರ್ಥ ದೇಖೆ ಹುವೆ. ಈಗ ನಾವೇನು ವ್ಯವಹಾರದೊಳಗೆ ಏನು ನೋಡಿರ್ತೀವಲ್ಲ, ಏನ್ ಬೇಕಾದ್ ನೋಡಲ್ಲ ನೀವು, ಜಾಗೃತದಲ್ಲಿ ಏನು ನೋಡಿರ್ತೀರಿ, ಸುನೇ ಹುವೆ ಕೇಳಿರ್ತೀರಿ, ಭೋಗೆ ಹುವೆ ಅನುಭವಿಸಿರ್ತೀರಿ, ತಿನ್ನೋದನ್ನು ಉಣ್ಣೋದನ್ನು ಕುಡಿಯೋದನ್ನು ಕೇಳೋದನ್ನು ಹೋಗೋದನ್ನು ಪ್ರತಿಯೊಂದು ತಿನ್ಕ ಸಂಸ್ಕಾರ. ನೀ ಯಾವುದೇ ವಸ್ತು, ಯಾಕಪ್ಪ ಅಂತ ಕೇಳಿದ್ರೆ ಶಾಸ್ತ್ರದಾಗ ಒಂದು ಪದ್ಧತಿ ಐತಿ, ನೇಮ ಐತಿ, ಯಾವ ವಿಷಯಗಳು ಅಜ್ಞಾತ ಇರ್ತಾವ, ಯಾವ ವಸ್ತುಗಳು ಅಜ್ಞಾತ ಇರ್ತಾವ ಅವುಗಳನ್ನ ಜ್ಞಾತ ಮಾಡ್ಕೊಳಕ್ ಹೋಗಬೇಡ. ಯಾವ ವಸ್ತುಗಳು ಅಜ್ಞಾತ ಇರ್ತಾವ ಅಜ್ಞಾತ ಇರ್ಲಿ, ಅವುಗಳ ಜ್ಞಾತ ಮಾಡ್ಕೊಂಡು ಅವುಗಳ ಅನುಭವ ಮಾಡ್ಕೊಂಡು ಅವುಗಳನ್ನ ಸ್ವೀಕಾರ ಮಾಡಿದಿ ಅಂದ್ರೆ ಪುನಃ 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 ಬೇಡಾಕ ವಿಚಾರ ಮನಸ್ಸು ಅಪೇಕ್ಷೆ ಪಡ್ತಿರ್ತದ, ಹಾತುರಿತೈತಿ, ಮತ್ ನನಗದು ಬೇಕು, ಮತ್ ನನಗದು ಬೇಕು ಅಂತೇಳಿ ಅಪೇಕ್ಷೆ ಪಡ್ತದ. ಹೀಗಾಗಿ ಅಜ್ಞಾತ ವಿಷಯಗಳು, ಅಜ್ಞಾತ ಅಂದ್ರೂ ನಾವು ನೋಡದೇ ಇರ್ತಕ್ಕಂಥದ್ದು, ಕೇಳದೇ ಇರ್ತಕ್ಕಂಥದ್ದು, ಮುಟ್ಟದೇ ಇರ್ತಕ್ಕಂಥದ್ದು, ಅವು ಹಂಗ ಇರ್ಲವು, ಅವುಗಳನ್ನ ಜ್ಞಾತ ಮಾಡ್ಕೋಬೇಡ್ರಿ. ಒಳ್ಳೆಯ ವಿಚಾರ ಅಲ್ಲ, ಕೆಟ್ಟ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. KS IAS IPS ಪಾಸ್ ಮಾಡ್ಬೇಕು ಅಂತ ಮಾಡೀನಿ, ಮತ್ತು ಅವು ಹಂಗ ಉಳಿದೇನ್ರಿ ಅಂತ ಹಿಂಗೆ ಅನ್ಬೇಡ್ರಿ, ಕೆಟ್ಟ ವಿಚಾರಗಳ ಬಗ್ಗೆ ಹೇಳಾಗೈತೆ ನಾನು. ತಿನ್ಕ ಸಂಸ್ಕಾರ, ಸಂಸ್ಕಾರ ಅಂದ್ರೆ ಜ್ಞಾನಕ್ಕೆ ಸೂಕ್ಷ್ಮ ಅವಸ್ಥಾಕು ಸಂಸ್ಕಾರ ಕೈ. ನಾವೇನು ಕೇಳಿರ್ತೀವಿ, ತಿಂದಿರ್ತೀವಿ, ನೋಡಿರ್ತೀವಿ, ಮುಟ್ಟಿರ್ತೀವಿ, ಅದರದ್ದು ಸೂಕ್ಷ್ಮ ನಮ್ಮಲ್ಲಿ ಉಳ್ಕೊಂಡ್ಬಿಡ್ತಾವ. ಅದು ಎಲ್ಲಿ ತನಕ ಉಳ್ಕೋತಾವ ಅಂದ್ರೆ ಜನ್ಮ ಜನ್ಮಾಂತರ ಪರ್ಯಂತರವಾಗಿ ಉಳ್ಕೋತಾವ, ಒಂದ ಜನ್ಮ ಅಲ್ಲ. ಹಸುವಿನ ಕರಿಗೆ ಯಾರಾದರೂ ಹಾಲು ಕುಡಿಯೋದು ಕಲಿಸ್ತಾರ? ತಾನಾಗೆ ಕುಡಿತೈತಿಲ್ಲೋ. ಮನುಷ್ಯರಿಗೆ ಮದುವೆ ಮಾಡ್ದಂಗೆ ಪಶು ಪಕ್ಷಿಗಳಿಗೆ ಮದುವೆ ಮಾಡ್ತೀವಿ, ಅವು ನಮ್ಕಿಂತ ಚಂದ ಪ್ರಪಂಚ ಮಾಡ್ತಾವಿಲ್ಲೋ, ಏನು ಮಾಡಂಗಿಲ್ಲೋ? ನಮ್ಕಿಂತ ಚಂದ ಪ್ರಪಂಚ ಮಾಡ್ತಾವ, ನಮ್ಕಿಂತ ಚಂದ ಮಲಗುತ್ತಾವ, ನಮ್ಕಿಂತ ಚಂದ ತಿಂತಾವ, ನಮ್ಕಿಂತ ಚಂದ ಇರ್ತಾವ. ಜಗಳ ಕೋರ್ಟ ಕಚೇರಿ ಅಂದ್ರೆ ಪಶು ಪಕ್ಷಿಗಳು ಮಾಡ್ಯಾವ. ರೋಗ ರುಜಿನದಿಂದ ಪಶು ಪಕ್ಷಿಗಳು ಬಿದ್ದಾವ. ನಾವು ಅಗದಿ ದೊಡ್ಡ ಡಬಲ್ ಕಾಟ ಹಾಕಿ ಡನ್ಲಾಪ್ ಒಳಗೆ ಮ್ಯಾಲ ಗಾದಿ ಹಾಕಿ ಅಗದಿ ಫಸ್ಟ್ ಕ್ಲಾಸ್ ಮುಕ್ಕೊಂಡು ಎಷ್ಟೋ ಮಂದಿ ಕಾಟದ ಮಗಿನ ಬಿದ್ದು ಕಾಲು ಮುರ್ಕೊಂಡವ್ರು ಅದಾರ ಇಲ್ಲೋ? ಅದಾರ. ಮಂಗ್ಯ ಎಂದ್ರೆ ಗಿಡದಾಗ ಮುಕ್ಕೊಂಡು ಬಿಕ್ಸಿಂದ ತಳಗೆ ಬಿದ್ದು ಕಾಲು ಮುರ್ಕೊಂಡದ್ದು ಯಾರು ಕೇಳಿರಿ? ಒಂದು ಸಣ್ಣ ಟೊಂಗಿ ಮ್ಯಾಗ ಮಂಗ್ಯ ಮಲಗಿರ್ತದಲ್ಲ ಗಿಡದಾಗ, ಎಂದರೆ ನಿದ್ದೆ ಗಣ್ಣಾಗ ತಳಗೆ ಬಿದ್ದು ಮಂಗ್ಯ ಇವತ್ತು ಕಾಲು ಮುರ್ಕೋತೀರಿ, ನಿದ್ದೆ ಗಣ್ಣಾಗ ಬಿತ್ತು ಅಂತೇಳಿ ಯಾರು ದವಾಖಾನೆ ನೀವು ಒಯ್ದಿರಿ? ಮತ್ತು ಅವು ಚಲೋ ಮುಗೋತಾವ, ನಾವು ಚಲೋ ಮುಗೋತೀವಿ. ಹಂಗೆಲ್ಲ ವಿಚಾರ ಮಾಡಿದ್ರೆ ನಮಗೂ ಅವಕ್ಕೂ ಭಾಳ ಫರಕ್ ಐತಿ. ಇದಕ್ಕೆ ಹ್ಯಾಂಗ ದೊಡ್ಡವರು ಅಂದ್ರೆ ಮನುಷ್ಯಾಗ ಅಂತ ಗೊತ್ತಾಯಿಲ್ಲ ನನಗೆ. ಹೀಗಾಗಿ ಏನಂತಾರಂದ್ರೆ ಅವರು ಸಂಸ್ಕಾರಗಳಂದ್ರೆ ಹ್ಯಾಂಗ ಪಶು ಪಕ್ಷಿಗಳಿಗೆ ತನ್ನಲ್ಲಿ ಪ್ರವೃತ್ತಿ ಆಗೋದು, ಹಾಲು ಕುಡಿಯೋದು, ಪ್ರಪಂಚ ಮಾಡೋದು, ತಿನ್ನೋದು, ಉಣ್ಣೋದು, ಅವಕ್ಕೆ ಯಾರು ಕಲಿಸಿರ್ತಾರೆ ಇಲ್ಲ, ಅದು ಜನ್ಮ ಜನ್ಮಾಂತರದ ಸಂಸ್ಕಾರಗಳು ಉಳ್ಕೊಂಡಿರ್ತಾವ. ಅದರ ಮೂಲಕವಾಗಿ ಇವರೆಲ್ಲ ಪ್ರವೃತ್ತಿ ಆಗ್ತಾರೆ. ಹೀಗಾಗಿ ಕೆಟ್ಟ ಮನುಷ್ಯರ ದೋಸ್ತಿಯನ್ನ ಮಾಡಿ ಅವ್ರ ಜೊತೆ ತಿರುಗಾಡಿ ಆ ಸಂಘದ ಸಂಸ್ಕಾರಗಳು ನಿನ್ನಲ್ಲಿ ಉಳ್ಕೊಂಡು ಅಂದ್ರೆ ನಿನ್ನ ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತಾವವು. ಪಾಮರ ಪುರುಷರ ಸಂಘ ಸಂಸ್ಕಾರ, ಭೇದವಾದಿಗಳ ಸಂಘ ಸಂಸ್ಕಾರ ನಿನಗ ದೃಢ ಜ್ಞಾನ ಆಗುವಲ್ಲಿ ಪ್ರತಿಬಂಧಕ್ಕಾಗಿ ಅದೃಢ ಜ್ಞಾನ ಹಾಕದಂತೇಳಿ ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ ಪಂಡಿತ್ ಪಿತಾಂಬರಿಜಿಯವರು. ಸಂಸ್ಕಾರ ಅಂದ್ರೇನು? ಜ್ಞಾನದ ಸೂಕ್ಷ್ಮ ಅವಸ್ಥೆಗೆ ಸಂಸ್ಕಾರವೆಂದು ಕರೆಯುತ್ತಾರೆ. तिनका संस्कार बाल के 1000वें भाग जैसी बारीक हित नामक नाड़ी जो कंठ विषय है तिस विषय रहता है. ಎಲ್ಲಿರ್ತಾವ್ರಿ ಅವು ಸಂಸ್ಕಾರ ಅಂತ ಕೇಳಿದ್ರೆ, ಕನಸು ಬೀಳುವಂತಹ ಸಮಯದೊಳಗ ಒಂದು ಕೂದಲ ತಲೆಯಾಗಿಂದ ಒಂದು ಕೂದಲವನ್ನ ಕಿತ್ತಿ ಅದರಾಗ 1000 ಭಾಗ ಮಾಡ್ಬೇಕು. ಎಷ್ಟು? ಒಂದು ಕೂದಲೊಳಗ 1000 ಭಾಗ. 1000 ಭಾಗ ಅಂದ್ರೆ ಅಡ್ಡ ಅಲ್ಲ, ಸೀದಾ ಕಬ್ಬು ಸೀಳ್ದಂಗೆ ಸೀಳ್ಬೇಕು. ಕಲ್ಪನಾ ಮಾಡಕ್ ಆಕೈತಿ 1000 ಭಾಗ ಕೂದಲಾನ ಕೈಯಾಗಿ ಸಿಗಂಗಿಲ್ಲ, ಇನ್ನು ಅದ್ರಾಗ 1000 ಭಾಗ ಹೆಂಗ್ ಮಾಡೋದು? ಸುಮ್ಮನೆ ಇಮೇಜ್ ಮಾಡ್ಕೊಳ್ದು ಅಷ್ಟೇ. 1000 ಭಾಗ ಮಾಡಿದಾಗ ಒಂದು ಭಾಗದಟ್ಟು ಸೂಕ್ಷ್ಮವಾದ ನಾಡಿ ಇಲ್ಲಿ ಕಂಠಸ್ಥಾನದಲ್ಲಿ ಇರುತ್ತದೆ. ಅದ್ರ ಹೆಸರು ಏನು ಅಂತ ಕೇಳಿದ್ರೆ ಹಿತನಾಮಕ ನಾಡಿ.
ಆ ಹಿತನಾಮಕ ನಾಡಿ ಒಳಗ ನಾವು ಜಾಗೃತಲ್ಲಿ ನೋಡಿದ್ದು, ತಿಂದದ್ದು, ಉಂಡದ್ದು, ಕೂಡಿದ್ದು, ಮಾತಾಡಿದ್ದು ಎಲ್ಲಾ ಸಂಸ್ಕಾರಗಳು ಅದ್ರಾಗ ಉಳ್ಕೊಂಡಿರ್ತಾವ. ಇದ್ರಾಗ ಹಿತನಾಮಕ ನಾಡಿ ಒಳಗ रहता है। तिससे निद्रा काल में 5 विषयाधिक पदार्थ और तिनका ज्ञान उपजे है। तिसते जिस विषय व्यवहार हुए सो ಸ್ವಪ್ನಾವಸ್ಥಾ है। ಅಲ್ಲಿ ಏನಾಕೈತಿ ಅಂತ ಕೇಳಿದ್ರೆ ಸ್ವಪ್ನಾವಸ್ಥೆಯೊಳಗ ಅಲ್ಲಿ 5 ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅವುಗಳ ಜ್ಞಾನ, ಜಾತ್ರೆ ಎಲ್ಲ ಪ್ರತಿಯೊಂದು ತೋರ್ತೈತಿ. ಎಲ್ಲಿ? ಇಲ್ಲಿ ಟಾಕೀಸ್ ಒಳಗೆ. ಈ ಸಿನಿಮಾ ಟಾಕೀಸ್ ಯಾವುದು? ಹಿತನಾಮಕ ನಾಡಿ ಅನ್ನೋದೇ ಸಿನಿಮಾ ಟಾಕೀಸ್. ಅದ್ರಾಗ ಎಲ್ಲ ಸಿನಿಮಾ ತೋರಕ್ಕೆ ಪ್ರಾರಂಭ ಆಕೈತಿ. ಎದರಿಂದ ಇದು? ಜಾಗೃತದಲ್ಲಿ ಕೇಳಿದ್ದು, ನೋಡಿದ್ದು, ಉಂಡದ್ದು, ತಿಂದದ್ದು ಇವುಗಳ ಸಂಸ್ಕಾರ ಮೂಲಕವಾಗಿ ಏನಾಕೈತಿ? ಅಲ್ಲಿ ಸ್ವಪ್ನ ತೋರುತ್ತದೆ. ಸ್ವಪ್ನ ಎಲ್ಲಿ ಬೀಳ್ತೈತಿ ಗೊತ್ತಾತಲ್ಲ, ಎಂಥ ವಿಷಯ ಬೀಳ್ತದೆ ಗೊತ್ತಾತಲ್ಲ. ಅದಕ್ಕಲ್ಲೇ ಕೆಲವೊಂದು ಅಜ್ಞಾತ ವಿಷಯಗಳನ್ನ ಅಜ್ಞಾತವಾಗಿ ನೀಡಬೇಕು. ಯಾಕಂತ ಕೇಳಿದ್ರೆ ಗುರುಕುಲದೊಳಗ ಶಿಷ್ಯನಿಗೆ 6 ವರ್ಷ ಆದ ನಂತರ ಉಪನಯನ ಸಂಸ್ಕಾರವನ್ನ ಮಾಡಿ ಗುರುಕುಲಕ್ಕೆ ತಂದು ಬಿಡ್ತಾರೆ. ಅವನಿಗೆ 6 ವರ್ಷಕ್ಕೆ ಅವನಿಗೆ ತಂದು ಬಿಟ್ರು ಅಂದ್ರೆ ಮುಂದೆ ಎಷ್ಟು ವರ್ಷ ಇರ್ಬೇಕು? ಅವಲ್ಲಿ 12 ವರ್ಷ ಇರ್ಬೇಕು ಗುರುಕುಲದಾಗ. ಅವಾಗೆಲ್ಲ ಇವ್ರು ಚಾಣಕ್ಯ, ಇವರೆಲ್ಲ ಎಂತೆಂಥವ್ರು ಇದ್ರು. ಅವಾಗ ಪಾಠ ಇಲ್ಲ, ಪೆನ್ಸಿಲ್ ಇಲ್ಲ, ಪುಸ್ತಕ ಇಲ್ಲ, ಪೆನ್ ಇಲ್ಲ, ಮೊಬೈಲ್ದಾಗ ರೆಕಾರ್ಡಿಂಗ್ ಇಲ್ಲ, ಯೂಟ್ಯೂಬ್ ಇಲ್ಲ. ಎಷ್ಟು ನಮಗ ಆಧುನಿಕ ತಂತ್ರಜ್ಞಾನಗಳು ದೊರಕಾಗತ್ತಾವಲ್ಲ ಅಷ್ಟು ನಾವು ದಡ್ರಾಗತ್ತಿ. ಇದು ಖರೆ ಅಂತಿರೋ ಸುಳ್ಳು ಅಂತಿರೋ ನೀವು ವಿಚಾರ ಮಾಡ್ರಿ. ಜ್ಞಾಪಕ ಶಕ್ತಿನೇ ಕಳ್ಕೊಂಡ್ಬಿಡಾಗತ್ತೀವಿ ನಾವು. ನಮ್ಮಲ್ಲಿ ಇಷ್ಟು ಒಂದು ಸಾಮರ್ಥ್ಯ ಐತಿ, ಅದಕ್ಕೆ ಕೆಲಸನೇ ಕೊಡಾಗ್ತಾ ಇರಲ್ಲ. ಆಂಧ್ರ ಸೈಡ್ ಅದಾರ ಗೊತ್ತೇನ? ಆಂಧ್ರ ಜನದವರಿಗೆ ಅತಿ ಬೇಗ ಹಲ್ಲು ಬೀಳ್ತಾವ. ಬಾಯಿಗಿನ ಹಲ್ಲ ಅತಿ ಬೇಗ ಬೀಳ್ತಾವ. ಯಾಕ ಅಂತ ಕೇಳಿದ್ರ ಅದನ್ನು ಸರ್ಚ್ ಮಾಡಿದಾಗ ಏನು ಹೊಂಡ್ತು ಅಂತ ಕೇಳಿದ್ರೆ ಅವ್ರು ಏನು ತಿಂತಾರೆ? ಊಟ ಅನ್ನ ಸಾಂಬಾರು, ಕಬ್ಬ, ಬಟಗಡ್ಡಿ, ಕಟ್ಟಿ ರೊಟ್ಟಿ ಇವು ತಿಂತಾರ. ಅವರು ತಿನ್ನಂಗಿಲ್ಲ. ಅವು ಹಲ್ಲ ಅಂತಾವಂತ ಮತ್ತು ನೀ ನನಗೆ ಉಪಯೋಗ ತಗೋತಿ ಅಂತ ಬಂದಿದ್ದನ ಏನು ಮಾಡ್ತೀನಿ ಅಂತ ಬಂದಿದ್ದ? ನನಗೆ ಉಪಯೋಗ ತಗೋತಿ ಅಂತ ನಾವು ಬಂದಿದ್ದೀವಿ. ಮತ್ತು ನನಗೆ ಉಪಯೋಗ ತೊಗೊಳ್ಳಾಗಿದ್ದೀನಿ. ಅನ್ನ ಬಾಯಿ ಹಾಕ್ತಿ, ಗಳು ಮತ್ತು ನುಂಗ್ತಿ, ಅನ್ನ ಬಾಯಿ ಹಾಕ್ತಿ, ಗಳು ಮತ್ತು ನುಂಗ್ತಿ, ರಾಗಿ ಮುದ್ದೆ ಮಾಡ್ತಿ, ಅದನ್ನು ನುಂಗ್ತಿ. ಮತ್ತು ನಾ ಯಾಕೆ ಇರಲಿಲ್ಲ? ನನ್ನ ಕೆಲಸನೇ ಇಲ್ಲ ಅಂದ ಬಳಕ, ನನ್ನ ಕೆಲಸನೇ ಇಲ್ಲ ಅಂದ ಬಳಕ ನಾ ಯಾಕೆ ಇರಲಿ ಅಂತ ಬೇಗ ಹೋಗ್ತಾವಂತವು. ಇದ್ರ ಹಿನ್ನೆಲೆ ತಾತ್ಪರ್ಯ ಏನು ತಿಳ್ಕೊಬೇಕು ಅಂತ ಕೇಳಿದ್ರೆ ನಾವು ಎಷ್ಟು ತಂತ್ರಜ್ಞಾನಗಳು, ಎಷ್ಟು ಸಲಕರಣೆಗಳು ಆಧುನಿಕ ಪ್ರಪಂಚದಾಗ ನಾವು ಕಾಲಿಡಾಗತ್ತಿದ್ದೀವಲ್ಲ ಅಷ್ಟಿಟ್ಟು ಮುಟ್ಟಾಳರಾಗತ್ತೀವಿ. ಈಗ ಇವತ್ತಿನ ಕಾಲದೊಳಗೆ ಅತ್ಯಂತ ಮುಟ್ಟಾಳ್ರು ಯಾರು ಅಂತ ಕೇಳಿದ್ರೆ ಡಿಗ್ರಿ ಆದವರೇ ಮುಟ್ಟಾಳ್ರು. ಸಾಲಿ ಕಾಲಿಲ್ಲ ಆರ್ದವ್ರು ಅಂತ ಇರ್ತಕ್ಕಂಥ ಭಯ ಭಕ್ತಿ ಕಲ್ತವ್ರಂತಕ್ಕಿಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ. ನೀವು ಏನೀಗ ಬಿಳಿ ತಿಳಿಯವ್ರು ಇದ್ರಿಲ್ಲ, ನೀವು ಇಟ್ಟು ಹೋಗೋ ತನಕ ಕಟ್ಟ ಇವು ಶಾಸ್ತ್ರ, ಪ್ರವಚನ, ಮಠ, ಮಂದಿರ ಇವತ್ತಿನ ಕಾಲದವ್ರು ನೋಡಕತ್ತಿಲ್ಲ. ನೀವು ಒಬ್ಬರು ಕಾಣ್ತಾರೆ ನೋಡಲ್ಲ, ಯಾರು ಅರ್ದಾರಂತ ಕರಿತಿಲಿಯವರು ಎಲ್ಲ ಎಲ್ಲಿ ನೋಡಿದ್ರು ಬರೀ ಬಿಳಿ ತಿಳಿನೇ ಅದಾವ. ಮುಗಿತೇನದು? ಯಾಕ ಕಾಲಾಯ ತಸ್ಮೈ ನಮಃ. ಹೀಗಾಗಿ ಅವಾಗ ತಂತ್ರಜ್ಞಾನ ಇರಲಿಲ್ಲ, ಪುಸ್ತಕ ಇರಲಿಲ್ಲ, ಪೆನ್ ಇರಲಿಲ್ಲ. ಹ್ಯಾಂಗಿತ್ತು ಗುರುಕುಲ ಅವಾಗ? ಆ ಗುರುಕುಲದಿಂದ ಹೊರಗೆ ಬಂದವರು ಜಗತ್ತಿಗೆ ಮಾದರಿನೇ ಆಗ್ಯಾರ. ನಾವು ಈಗ ಅಲ್ರಿ ಇಷ್ಟೇ ವಿಚಾರ ಮಾಡ್ರಿ. ನೀವು ಕಲ್ತವ್ರಿಗೆ ಯಾಕೆ ಮುಟ್ಟಾಳ್ರಿ ಅಂತೀರಿ ಅಂತ ಕೇಳಿದ್ರೆ ಟೆರರಿಸ್ಟ್ ಆಗಲಿ, ಕಳ್ತನ ಮಾಡೋರಾಗಲಿ, ದರೋಡೆ ಮಾಡೋರಾಗಲಿ, ಇವ್ರು ಹಳ್ಳಿಯಾಗಿನ ರೈತರು ಹೋಗಿ ಹಾಕಾರೋ ಏನು ಕಲ್ತವ್ರು ಹಾಕಾರೋ? ಅದನ್ನು ತಿಳ್ಕೊರಿ ನೀವು. ಅವರಿಗೆ ಸಾಲಿ ಕಲಿಸಿದೀವಿ, ಸಂಸ್ಕಾರ ಕಲಿಸಿಲ್ಲ. ಸಾಕಷ್ಟು ಸಾಲಿ ಕಲಿಸಿದವ್ರಿಗೆ ಗುರು, ಭಯ, ಭಕ್ತಿ, ದೇವರ ಅನ್ನೋ ಜ್ಞಾನನೇ ಇಲ್ಲ ಅವಕ್ಕೆ. ಮಠ ಮಂದಿರಗಳನ್ನ, ಸಾಧುಗಳನ್ನ ನೋಡಿದ್ರೆ ಒಂದು ದೊಡ್ಡ ಟೆರರಿಸ್ಟ್ ನೋಡ್ದಂಗೆ ನೋಡ್ತಾರ ಅವ್ರಿಗೆ. ಇವ್ ನೋಡಿ ಕೆಲಸ ಇಲ್ಲ, ಏನಿಲ್ಲ, ಸಾಲಿನೂ ಕಲ್ತಿಲ್ಲ, ದುಡ್ಯಕ್ಕಾಗಲ್ಲ, ಅವ್ರ ಸಂಬಂಧ ಕ್ಯಾಂಪ್ ಬರ್ಬೇಕಂತ ಯಾಡಕತ್ತವೆ ಆತಾರ ಅವ್ರು ಕೇಳಿಸ್ಕೊಂಡಿದ್ದೇವೆ ನಾವು. ನಮ್ಮ ಕಣ್ಣಾರ ನಾವು ಕಿನ್ಯಾರೇ ಕೇಳಿಸ್ಕೊಂಡಿದ್ದೇವೆ. ನಾವು ಕಲಿಯಾಕೆ ಹೋಗುವಾಗ ಹಂಗಸ್ತೀರಿ, ಮತ್ತೆ ಏನು ಮಾಡಕ್ಕೆ ಬರ್ತೈತಿ? ಬೆಂಗಳೂರದಾಗ ಅಂತಿದ್ರಿ ನಮಗೆ, ಏನು ಮಾಡಕ್ಕೆ ಸಾಧ್ಯ ಐತೆ ಅವ್ರಿಗೆ? ಅವ್ರ ತಿಳುವಳಿಕೆ ದೇವ್ರು ಅಟ್ಟ ಕೊಟ್ಟಾನ, ಏನು ಮಾಡಕ್ಕೆ ಬರಂಗಿಲ್ಲ. ಹೀಗಾಗಿ ಗುರುಕುಲದಾಗಿದ್ದಂಥ ಒಬ್ಬ ವಿದ್ಯಾರ್ಥಿ ಬಹಳಷ್ಟು ವರ್ಷಗಳ ಪರ್ಯಂತವಾಗಿ ಗುರುಗಳ ಸೇವೆಯಲ್ಲಿ ತಲ್ಲೀನನಾಗಿದ್ದ. ಬಹಳಷ್ಟು ವರ್ಷಗಳ ಸೇವೆಯನ್ನು ಮಾಡ್ದ. ಅವನಿಗೆ ಒಂದು ಆಸೆ ಆಯ್ತು. ಏನು ಅಂದ್ರೆ ನಾನು ತೀರ್ಥಕ್ಷೇತ್ರಗಳನ್ನು ನೋಡ್ಕೊಂಡು ಬರಬೇಕು ಅನ್ನೋ ಆಸೆ ಆಯ್ತು. ಅಧ್ಯಯನ ಎಲ್ಲ ಮುಗಿದಿತ್ತು, ಆದರೆ ಗುರುಗಳ ಅಪ್ಪಣೆ ದೊರಕಿರಲಿಲ್ಲ.
ಗುರುಗಳ ಆಸೆ, ಗುರುಗಳ ಅಪ್ಪಣೆ ದೊರಕಿರಲ್ಲ, ನಿನ್ನ ವಿದ್ಯಾಭ್ಯಾಸ ಎಲ್ಲ ಮುಗ್ದೈತಿ, ನೀನು ಧಾರಾಳವಾಗಿ ಹೋಗಬೇಕು ಅಂತೇಳಿ ಹಿಂಗೆ ಆಜ್ಞೆ ಸಿಗದೇ ಇರುವ ಕಾರಣದಿಂದ ಅಲ್ಲೇ ಗುರುಗಳ ಸೇವಾ ಮಾಡ್ಕೋತಿದ್ದ. ಅವನಿಗೆ ಈಗಿನ ಗುರುಗಳು ಬೇರೆ, ಆಗಿನ ಗುರುಗಳು ಬೇರೆ. ಈಗೆಲ್ಲ ಮಾಸ್ತರ್ ಹೆಗಲ ಮೇಲೆ ಕೈ ಹಾಕಿ ತಿರುಗಾಡ್ತಾರೆ. ಈಗ ಇಬ್ಬರು ನಾವು ಎಲ್ಲರೂ ಸಾಲಿ ಕಲಿಯುವಾಗ ಯಾರು ಸಣ್ಣವ್ರು, ನಾವು ಹಿಂಗೆ ಸಣ್ಣವ್ರಿದ್ದಾಗ ಮಾಸ್ತರ್ಗಳು ಹಾದು ಹೊಂಟ್ರೆ ನಮಗೆ ನೋಡಿದ್ರೆ ನಾಯಿ ಬಡಿತಾರೆ ತಿಳ್ಕೊಂಡು ಎಲ್ಲರೂ ಮುಚ್ಚಿಟ್ಕೋತಿದ್ವಿ ನಾವು. ಈ ಮಾಸ್ತರ್ ನೋಡಿ ಅವ್ನಿಗೆ ಅವ್ನು ಎದುರಿಗೆ ಬರ್ತೀವಿ ನಾವು. ಈಗ ಮತ್ತೆ ಏನು ಮಾಡಕ್ಕೆ ಬರಂಗಿಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ ರೀ ಅಪ್ಪಾರ ತಂದವ, ಬ್ಯಾಡು ಅಂದ್ರು ಅವ್ರು. ತೀರ್ಥಕ್ಷೇತ್ರಕ್ಕೆ ಎಲ್ಲಿ ಹೋಗಿ ಬೇಡ, ಇಲ್ಲೇ ಇರು ಬೇಡ ಅಂತಂದ್ರು ಅವ್ರು. ಇಲ್ಲ, ನನಗೆ ತಿರುಗಾಡಿ ನೋಡ್ಬೇಕು ಅನ್ನೋದು ಆಸೆ ಆಗೈತಿ, ಅದಕ್ಕೆ ನನಗೆ ಅವಕಾಶ ಕೊಡ್ರಿ. ಆಯ್ತು, ಪರ್ಮಿಷನ್ ಗ್ರ್ಯಾಂಟೆಡ್, ಹೋಗಂದ್ರು. ಹೋಗಂದ್ರು. ತಿರುಗ್ತಾ 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 ಬಂದ ಒಂದು ಊರಿನೊಳಗೆ ಪ್ರವೇಶ ಆದ. ಆ ಊರಿನೊಳಗೆ ಮಾರ್ವಾಡಿ ಸಮಾಜದವ್ರದ್ದು ಮದುವೆ ನಡೆದಿತ್ತು. ಏನು ನಡೆದಿತ್ತು? ಮದುವೆ ನಡೆದಿತ್ತು. ಮಾರ್ವಾಡಿ ಅಂದ್ರೆ ಬಂಗಾರ ಅಂಗಡಿಯವರು ತಾನು. ಆ ಮಾರ್ವಾಡಿ ಸಮಾಜದ ಒಳಗ ಕುದುರೆ ಮೇಲೆ ವಧುವರರನ್ನ ಮೆರವಣಿಗೆ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೇಕು. ಜೈನ ಸಮಾಜದಾಗ, ಮಾರ್ವಾಡಿ ಸಮಾಜದೊಳಗ ಕುದುರೆ ಮೇಲೆ, ಒಂದು ಕುದುರೆ ಮೇಲೆ ಹೆಣ್ಣು, ಒಂದೊಂದು ಕುದುರೆ ಮೇಲೆ ಗಂಡು ಕುಂಡ್ರಿಸಿ ಬಾರಿಸ್ಕೋತು, ಊದ್ಕೋತು, ಡ್ಯಾನ್ಸ್ ಮಾಡ್ಕೋತು, ಕುಡ್ಕೋತು, ಮಜಾ ಮಾಡ್ಕೋತ ಬರ್ತಿರ್ತಾರೆ. ಆ ಕುದುರೆ ಮ್ಯಾಗ ಯಾಕೆ ತಿರುಗಾಡಿಸ್ತಾರ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಅದೊಂದು ಮಜಾ ಬೇರೆ ಐತೆ. ಅದು ಈಗೇನು ಹೇಳೋದು ಬೇಡ. ಕುದುರೆ ಮ್ಯಾಗ ಯಾಕೆ ಕೊಟ್ಟು ಮೆರವಣಿಗೆ ಮಾಡ್ತಿರ್ತಾರಂದ್ರೆ ಲಾಸ್ಟ್ ಅವಕಾಶ ಐತಿ. ಅರ್ಶನ ಹಚ್ಚಾಗನೆ ನೀವು ವಿಚಾರ ಮಾಡ್ಬೇಕಾಗಿತ್ತು. ಅರ್ಶನ ಹಚ್ಚುವಾಗನೇ ವಿಚಾರ ಮಾಡ್ಬೇಕಾಗಿತ್ತು ನೀ. ಅರ್ಶನ ಅಂದ್ರೆ ಏನು? ಆಂಟಿಬ್ಯಾಕ್ಟಿ ಐತಿ ಅದ್ರೊಳಗೆ, ರೋಗ ಪ್ರತಿಕಾರಕ ಶಕ್ತಿ ಐತಿ, ಇನ್ಫೆಕ್ಷನ್ ಮಾಡ್ಕೊಡಂಗಿಲ್ಲ. ಎಲ್ಲಾರ ಬಡಿತಪ್ಪ ಅಂದ್ರೆ ಗಾಣದೆ ಒಳ್ಳೆ ಎಣ್ಣೆ, ಅಡಿಗೆ ಹಾಕೋ ಎಣ್ಣೆ ಮತ್ತು ಅರ್ಶನ ಮಿಕ್ಸ್ ಮಾಡಿ ಹಚ್ತೀವಿ ನಾವು. ಯಾಕ? ಗಾಯ ವಾಸಿ ಆಗಲಿ ತಿಳ್ಕೊಂಡು. ಹಂಗೆ ಮದುವೆಯಾಗ ಅರ್ಶನ ಹಚ್ತಾರೆ. ಯಾಕೆ ಹಚ್ತಾರ? ಮುಂದೊಂದು ದೊಡ್ಡ ಗಾಯ ಆಗೋದೈತಿ. ಏನಾಗೋದೈತಿ? ಮುಂದೊಂದು ದೊಡ್ಡ ಗಾಯ ಆಗೋದೈತಿ. ಅದಕ್ಕಲ್ಲಿ ಈಗ ಅರ್ಶನ ಹಚ್ಚಕತ್ತಾರ, ಮುಂದೆ ಅರ್ಶನ ಹಚ್ಚೋರು ಸಿಗಂಗಿಲ್ಲ, ಈಗರೆ ಹುಷಾರೇ ಆಗು ಅನ್ನಂಗದು. ಬೀಚಿಯವ್ರು ಬಾ ಚಂದ ಹೇಳ್ತಾರೆ. ಮದುವೆ ಅಂದ್ರೆ ಏನಪ್ಪ? ಇಬ್ಬರು ಒಂದ ಹಗ್ಗಿಗೆ ನೇಣು ಹಾಕಿಕೊಳ್ಳುವ ಜಾಣತನಕ್ಕೆ ಮದುವೆ ಎನ್ನುತ್ತಾರೆ. ಇಬ್ಬರು ಸೇರಿ ಒಂದೇ ಹಗ್ಗಿಗೆ ನೇಣು ಹಾಕಿಕೊಳ್ಳುವ ಜಾಣತನಕ್ಕೆ ಮದುವೆ ಎನ್ನುತ್ತಾರೆ. ಕರೆಕ್ಟ್ ಇಲ್ಲದು? ಹಗ್ಗ ಒಂದೇ ಇಲ್ಲ, ಅವ ಕಟ್ಟದ ಗಂಡ ಅದ, ಈಕಿ ಕಡ್ಸೋಣ ಹ್ಯಾಂಡ್ತಿ ಆದ್ರು ಮುಗಿತ. ಬಂದಂದಾಗ ಬಿದ್ರೆ ಚಾಲು ಆತ. ಇಬ್ಬರು ಸೇರಿ ಒಂದೇ ಹಗ್ಗಿಗೆ ನೇಣು ಹಾಕಿಕೊಳ್ಳುವ ಜಾಣತನಕ್ಕೆ ಮದುವೆ ಎಂದು ಕರೆಯುತ್ತಾರೆ. ಮುಂದೆ ಗಾಯ ಆಗೋದೈತಿ, ಹೀಗೆ ಅರ್ಶನ ಹಚ್ಚಾಕತ್ತಿದ್ದೀವಿ, ಹುಷಾರಾಗು ನೋಡು ಅಂತ ಹೇಳಿದ್ರು. ಕೇಳಿಲ್ಲಮ್ಮ, ಹಚ್ಕೊಂಡು ಮತ್ತೆ ಯಾರ ಅದ. ನೀವು ಯಾರಿಗಾರ ಮದುವೆ ಒಳಗೆ ಏನೂ ಇಲ್ಲ ತಮ್ಮ, ಈಗ ನಿಮಗೆಲ್ಲ ಗೊತ್ತಾಗೈತೆ ಸಂಸಾರ ಅಂದ್ರೆ ಒಟ್ಟ ಸಾಕಾಗಿದೆ ನಮಗೆ. ನೀವು ಹೇಳ್ತೀರಿ ಈಗ ಈ ಮಾತು ನೀವು ಹುಡುಗರಿಗೆ ಹೇಳ್ರಿ. ನೀವು ಈ ಮಗ ತಾ ಎಲ್ಲ ಮಾಡ್ಯಾನ, ನಮಗೆ ಬ್ಯಾಡ ಅಂತ ಹೇಳ್ತಾನೆ. ಎಷ್ಟು ಸುಮಾರು ನೋಡು, ತಾ ತಿಂದದ್ದು, ತಾ ಉಂಡದ್ದು, ತಾ ನೋಡಿದ್ದು ನಮಗೆ ಬ್ಯಾಡ ಅಂತ ಹೇಳ್ತಾನ. ತಾನಂದ್ರೆ ಎಲ್ಲ ಮಜಾ ಮಾಡ್ತಾನ, ನಮಗಂದ್ರೆ ಬ್ಯಾಡ ಅಂತ ಹೇಳ್ತಾನೆ. ಎಷ್ಟು ಬೆರಿಕೆ ಅದ ಒಂದು ಮುದುಕರ ಹತ್ರ ಅವ್ರು. ಹೇಳಕ್ ಹೋಗಿ ಆ ಅರಶಿನ ಹಚ್ಚಿದ್ರು ಸುಮ್ಕೊಂಡ್ರಲಿಲ್ಲ ಇವ ಹೊಂಟ. ಮತ್ತ ಸ್ಟೇಜ್ ಕಡೆ, ಪೆಂಡಲ್ ಕಡೆ ಕುದುರೆ ಮ್ಯಾಗ ಕುಂಡಿಸಿ ಮೆರವಣಿಗೆ ಮಾಡಕತ್ರು. ಮತ್ತೊಂದು ಸಂದೇಶ ಬತ್ತಲ್ಲಿ, ಲಾಸ್ಟ್ ಅವಕಾಶ ಐತಿ, ಹೀಗೆ ಕೈಯಾಗ ಕುದುರೆ ಕೊಟ್ಟೈತಿ, ಹೊಡೆದು ಬಿಡು, ಓಡಿ ಹೋಗಿಲ್ಲ ಪಟ್ನೆ. ಮುಂದೆ ಕತಿ ಮುಗಿತೈತಿ, ಭಾಳ ಗಂಭೀರ ಐತಿ. ಸಂಸಾರ ಅಂದ್ರೆ ಹ್ಯಾಂಗೈತಿ ಅಂದ್ರೆ ಇದು ಸೀತಾಫಳ ಹಣ್ಣು ಇದ್ದಂಗೆ ಐತಿ. ಇದು ತಿನ್ನೋದಕ್ಕಿಂತಲೂ ಜಾಸ್ತಿ ಉಗುಳೋದೇ ಭಾಳ ಐತಿ. ಸೀತಾಫಳ ಕೈ ತಿಂದಿರಲ್ಲ, ತಿತ್ತಿರ್ ಭಾಳ, ಉಗುಳ್ತಿರ್ ಭಾಳ, ಉಗುಳೋದು ಭಾಳ ಐತಿ. ಬ್ಯಾಡ, ನನ್ನ ಮಾತು ಕೇಳು ಅಂತೇಳಿ ಕುದುರೆನೂ ಕೊಟ್ರ ಅವನಿಗೆ. ನೀನು ಓಡಿ ಹೋಗ್ಬಿಡು, ಯಾರ ಕೈ ಸಿಗಬೇಡ, ನೀವು ಒಬ್ಬಕ್ಕೆ ನೀನು ಅಲ್ಲವಾ, ಮತ್ತು ನಿನ್ನ ಮ್ಯಾಗೇನು ಹೆಣ್ಮಗಳ ಮೇನೂ ಸಿಟ್ಟಿಲ್ಲ ಅಂದು ನಿನಗೂ ಒಂದು ಕುದುರೆ ಕೊಟ್ಟಿದ್ದೀವಿ, ನೀನು ನಿನ್ನ ಮನಸ್ಸಿಗೆ ಬಂದ ಕಡೆ ನೀನು ಓಡಿ ಹೋಗು, ನೀನು ಓಡಿ ಹೋಗು. ಆದರೂ ಕೇಳಿ ನೀವು ಬೀಚಿಯವ್ರು ಹೇಳಿದ ಪ್ರಕಾರವಾಗಿ ಒಂದ ಹಗ್ಗಕ್ಕೆ ಇಬ್ಬರು ಕುತ್ತಿಗೆ ಕೊಟ್ರೆ. ಅದಕ್ಕೆ ಇವ ಹಿಂಗೆ ಕುದುರೆ ಮ್ಯಾಗ ಮೆರವಣಿಗೆ ಮಾಡ್ಕೋತ ಬರೋದು ನೋಡ್ದವ. ಯಾರು? ಗುರುಗಳ ಶಿಷ್ಯ ನೋಡ್ದ. ಇಲ್ಲಿ ತಿಳುವಳಿಕೆ ಇಲ್ಲದಂಥ ಸಮಯದೊಳಗೆ ಗುರುಕುಲ ಸೇರಿದ್ದ. ಈ ಒಂದು ಯೌವನ ಅವಸ್ಥೆಗೆ ಬಂದಿದ್ದವ. ಅವನಿಗೆ ಕುದುರೆ ಮ್ಯಾಗ ಕುಂಡಿಸಿ ಉದಿಸ್ಕೋತ ಬಾರಿಸ್ಕೋತ ಮೆರವಣಿಗೆ ಮಾಡ್ಕೋತ ಹೊಂಟಿದ್ರು. ಒಬ್ಬನಿಗೆ ಕರ್ದ, ಇದೇನು ಅಂತ ಕೇಳ್ದವ. ಇದೇನು? ಇಲ್ಲಿ ಕಾರಣ ಏನು ಬಂದೇನಿ? ಇದು ಮದುವೆ ಅಂದವ. ಇದೇನು? ಮದುವೆ ಅನ್ನವ.
ಹಂಗಂದ್ರೆ ಏನು ಅಂತ ಕೇಳ್ದ. ನಡೀತಿಲ್ಲಲ್ಲ ಅಂತ ಕೇಳ. ಮದುವೆ ಅಂದ್ರೆ ಏನೋ, ಮದುವೆ ಅಂದ್ರೆ ಮದುವೆ ಏನೋ. ಮಾಡ್ಬಿಡಪ್ಪ ಹೇಳು ಅಂತ ನೀವು. ಇದು ಯಾಕೋ ಕಾಡ್ನಾಗ ಏನು ಮನುಷ್ಯ ಕಾಣ್ತೈತಿ. ಇರ್ಲಿ, ಅಲ್ಲಿ ಏನು ಕುದುರೆ ಮ್ಯಾಗ ಕುಣಿಸ್ಯಾರಲ್ಲ ಅವ ಹುಡುಗ, ಇಲ್ಲಿ ಈ ಕುದುರೆ ಮ್ಯಾಗ ಏನು ಕುಣಿಸ್ಯಾರಲ್ಲ ಇದು ಹುಡುಗಿ. ಇವ್ರಿಬ್ಬರಿಗೆ ಮದುವೆ ಮಾಡ್ತಾರ. ಅದೇ ಮದುವೆ ಅಂದ್ರೆ ಏನು ಅಂತ ಕೇಳ್ದ. ಹಾಗೆ ಹೇಳ್ಬೇಕು, ಅವನಿಗೊಂದು ಪಂಚಾಯತಿ ಬರ್ತಲ್ಲ ಮದುವೆ ಅಂದ್ರೆ ಏನು ಅನ್ನೋದು. ಇವ್ರಿಬ್ಬರಿಗೆ ಕರ್ಕೊಂಡು ಹೋಗ್ತಾರ. ಒಂದು ಅರಿಶಿನ ಬೇರೆ ಇರ್ತೈತಿ, ಅವ ತೊಗೊಂಡು ಈಕಿನ ಕೊಳ್ಳಾಕ ಕಟ್ತಾನ. ಕಟ್ಟಿದ್ರೆ ಏನಾಗ್ತದ ಅಂತ ಕೇಳ. ಕಟ್ಟಿದ್ರೆ ಏನು ಹಾಕ್ಕಾಳ ಅಂದ್ರೆ ಆಕಿ ಇವನಂಗೆ ಹಾಕ್ಕಾಳ, ಇವನಂತೆ ಹಾಕ್ಕಾಳ. ಮತ್ತು ಇವನಂತೆ ಆದ್ರೆ ಏನಾಗ್ತದ ಅನ್ನೋ. ಇನ್ನು ಹೇಳೋದು ಹೆಂಗೆ ಇವನಿಗೆ? ಇವ ಯಾರು ಮರ ಏನಿವ ಎಲ್ಲಿದ್ ಬಂದಿವ? ಸಣ್ಣ ಹುಡುಗ ಆದ್ರೆ ತಿಳಿಸಿ ಹೇಳ್ಬೋದು. ಇವನಿಗೆ ನೋಡಿದ್ರೆ ದೊಡ್ಡ ಮನುಷ್ಯ ಆದ ನೀವ, ಇವನಿಗೆ ಹ್ಯಾಂಗೆ ಹೇಳೋದು ಅನ್ನೋ. ಬತ್ತ ಪಂಚಾಯತಿ ಹ್ಯಾಂಗೆ ಮಾಡೋದು? ಹ್ಯಾಂಗೆ ಮಾಡೋದು ಅಂದ್ರೆ, ನೋಡಪ್ಪ ಇವ ಏನು ಕಟ್ತಾನಲ್ಲ ಆಕೆ ಹ್ಯಾಂಡ್ ಹಾಕಳ, ಕಟ್ಟದವ ಗಂಡ ಹಾಕನ. ಇವ್ರಿಗೆ ಮನೆ ಕರ್ಕೊಂಬರ್ತಾರೆ. ಮನೆ ಕರ್ಕೊಂಬಂದು ಏನು ಮಾಡ್ತಾರ? ಸೊಸಿ ಅಂತೇಳಿ ಅವ್ವ ಅಪ್ಪ ಒಪ್ಕೋತಾರ, ಇವ ಗಂಡ ಅಂತ ಒಪ್ಕೋತಾನ. ಇಷ್ಟು ಸಂಬಂಧ ಇಟ್ಟೆಲ್ಲ ಖರ್ಚು ಮಾಡೋದು ಅಂತ ಕೇಳ್ದವ. ಮನಿ ಜ್ಯೋತಿ ಬೆಳಬೇಕಾಕೈತಿ, ವಂಶ ವೃದ್ಧಿ ಆಗ್ಬೇಕಾಕೈತಿ, ಮುಂದೆ ವಂಶವನ್ನ ಸಾಗಿಸ್ಕೊಂಡು ಹೋಗೋರು ಬೇಕು ಬಾಡು, ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಮದುವೆ ಮಾಡ್ತಾರಂದವ. ಹಂಗಂದ್ರೆ ನಾವು ಇದು ಪಾಪ ಕೈ ಅವ ಬೇಕತ್ಲೆ ಕೇಳಾಕೈತಿಲ್ಲ, ಅವನಿಗೆ ಗೊತ್ತಾ ಇಲ್ಲಲ್ಲ. ಅವ ಅಂದ, ನೋಡ್ತಮ್ಮ ಈಗೇನು ಮದುವೆ ಮಾಡ್ತಾರಲ್ಲ, ಮದುವೆ ಮಾಡಿದ ಬಳಕ ಹುಡುಗಿನ ಕರ್ಕೊಂಡು ಹೋಗೋರು ಒಂದು ಚಲೋ ದಿವಸ ನೋಡಿಸಿ ನಾವು ಹುಡುಗಿನ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಕರ್ಕೊಂಬಂದು ಒಂದು ಕೂಲೆ ಹಾಕ್ತಾರಪ್ಪ, ಮುಂದೆ ಮಕ್ಳು ಹಾಕವ. ಇಟ್ಟು ಹೇಳಿ ಹೋಗ್ಬಿಟ್ಟ. ಇವನ್ ಜೋಡಿ ಕೂಡ ನನಗೆ ಇದೆಲ್ಲ ಬಿಡಿಸಿ ಒಂದೊಂದು ಕೇಳಿ ನನ್ನ ತಲೆ ಕೇಳಿಸ್ತಾವ ಬ್ಯಾಡ ಅಂತೇಳಿ ಓಡ್ ಹೋದ. ಇವ ಅದೇ ಗುಂಗನಾಗಿದ್ದಲ್ಲ. ಇದು ನಾ ಎಲ್ಲಿ ನೋಡಿಲ್ಲ, ಪುಸ್ತಕನಾಗೂ ಬಂದಿಲ್ಲ, ನಮ್ಮ ಗುರುಗಳು ಹೇಳಿಲ್ಲ. ಇದೊಂದು ವಿದ್ಯೆ ಬ್ಯಾರೆ ಅದಲ್ಲ ಅನ್ನವ. ಇದೊಂದು ವಿದ್ಯೆ ಬ್ಯಾರೆ ಅದ ತಿಳ್ಕೊಂಡು ಅಲ್ಲಿ ಬರಾಗ ಒಂದು 2 ರೊಟ್ಟಿ ಸಿಕ್ಕಿದ್ದು, ಕೂತು ಗಿಡತಾಳ ಊಟ ಮಾಡ್ದ. ಮಗಲಾಗ ಒಂದು ಬಾಮಿತ್ತು, ಹಾಳು ಬಾಮಿತ್ತು. ಆ ಬಾವಿ ಅಂತ ಸರದು ಮುಕ್ಕೊಂಡಿದ್ದ. ಕನಸು ಬಿತ್ತ ಅವನಿಗೆ. ಏನಾಯ್ತು? ಕನಸು ಬಿತ್ತ. ಇವನಿಗೂ ಒಂದು ಕುದುರೆ ಮ್ಯಾಗ ಕುಣಿಸಿದ್ರೆ, ಇವನಿಗೂ ಒಂದು ಕುದುರೆ ಮ್ಯಾಗ ಕುಣಿಸಿದ್ರು. ಒಂದು ಅಗದಿ ಚಂದ ಅಂದ ಅಪರೂಪ ಅಂತದ್ದು, ಊರ್ವಶಿ ಅಂತದ್ದು, ಅಪ್ಸರೆ ಅಂತವು ಭಾಳ ಮಜಾ ಇರ್ತವ. ಅಪ್ಸರೆ ಅಂತದ್ದು ಹುಡುಗಿನ ಈಚೆ ಕಡೆ ಮತ್ತೊಂದು ಕುದುರೆ ಮ್ಯಾಗ ಕುಣಿಸಿರು. ಉಗಿಸ್ಕೋತ ಬಾರಿಸ್ಕೋತ ಮೆರವಣಿಗೆ ಮಾಡ್ಕೋತ ಒಂದು ಹೊಂಟಿದ್ರು. ಮೆರವಣಿಗೆ ಮಾಡ್ಕೊಂತ ಸ್ಟೇಜಿಗೆ ಹೋಗಿ ಇವನ ಕಡೆಯಿಂದ ಅದಕ್ಕೆ ತಾಳಿ ಕಟ್ಟಿಸೋರು. ಮದುವೆನೂ ಆಯ್ತು. ಒಂದಿನ ಹುಡುಗಿನ ಕರ್ಕೊಂಬಂದ್ರು. ಅವ ಹ್ಯಾಂಗೆ ಹೇಳಿದ್ದಲ್ಲ ಹಂಗಂಗೆ ಕನಸ್ಕೊಂಡಿದ್ದೀವ. ಯಾಕಂದ್ರೆ ಜಾಗ್ರತಲ್ಲಿ ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು, ಸಂಸ್ಕಾರ ಉಳ್ಕೊಂಡಿರ್ತಾವ. ಅದರ ಮೂಲಕವಾಗಿಯೇ ಕನಸು ಬೀಳ್ತಾವ ಅಂತ ಹೇಳಿದ್ದು ಗೊತ್ತೈತಿ. ಅವ ಹೇಳಿದ್ದೆಲ್ಲ ಇವ ಕೇಳಿದ್ದ, ನೋಡಿದ್ದ, ಅವ ಹೇಳಿದ್ರ ಬಗ್ಗೆ ಅನುಭವ ಮಾಡಿದ್ದ. ಅದನ್ನೆಲ್ಲ ಇಲ್ಲಿ ಉಳ್ಕೊಂಡಿತ್ತು. ಹಂಗೆ ಕನಸು ಬಿತ್ತು. ಕನಸು ಬಿದ್ದ ಬಳಕ ಮುಂದೆ ಒಂದು ಹುಡುತು. ಒಂದು ಹುಡುಗ ಹುಡ್ತಪ್ಪ ಅಂದ್ರೆ ಗಂಡನ ಮ್ಯಾಗಿನ ಪ್ರೀತಿ ಸ್ವಲ್ಪ ಕಡಿಮೆ ಆಕತ್ತ ತಾಯಿ. ಅಲ್ಲಿಂದ ಹುಡುಗಗೆಲ್ಲ ರಾತ್ರಿ ಮಾಡಿ ಮಲಗಿಸಿದ್ರು ಕಾಟದ ಮೇಲೆ. ನಡಬಾರಕ ಹುಡುಗ ಈಚೆ ಕಡೆ ಹೆಣ್ತಿ, ಆಚೆ ಕಡೆ ಗಂಡ ಮುಕ್ಕೊಂಡಿದ್ರು. ಆಕೆ ಹೆಣ್ತಿ ಎಚ್ಚರಾಗಿ ಏನು ಬುದ್ಧಿರ ಐತಿಲು, ಸಣ್ಣ ಹುಡುಗ ಐತದು. ರಾತ್ರಿ ಮಾಡಿ ಎದ್ದು ಅಳ್ಳಾಕತ್ತಪ್ಪ ಅಂದ್ರೆ ನೀ ಹೋಗಿ ಹಾಸಿಗೆ ತೊಗೊಂಡು ಹೊರಗೆ ಮುಗೋತಿ. ಅದಕ್ಕೆ ಸಮಾಧಾನ ಮಾಡೋರು ಯಾರು? ನಾನು ನಿಧಿಗೇಡು ಹಾಕಿನಿ. ಹುಡುಗನ ಕಾಲ ಮ್ಯಾಗ ಕಾಲು ಹೋಗೋದು ತೈತಿಲ್ಲ, ಕಾಲು ಸರಿ ಹತ್ತ ನೋಡಕ್ಕೆ ಹತ್ತತ್ತು ಸರ್ದು ಮುಕ್ಕೊಂಡ. ಮತ್ತೊಂದು ತಾಸು ಆತು. ಮತ್ತಂದಳು, ಏನು ಆ ಕಡೆ ಸರಿ ಏನಾಗತ್ತೀನಿ ಹೊಳ್ಳೊಳ್ಳಿ ಮತ್ತೆ ಹುಡುಗನ ಕಣ್ಣೆ ಸರ್ ಬರಾಗತ್ತಿಲ್ಲ, ಸರಿ ತಿಲೋ ಅಂತಳು. ಹತ್ತು ಸರ್ದ. ಅರ್ಧ ತಾಸು ಆದ ಬಳಕ ಮತ್ತೆ ಎಚ್ಚರಾಗಿ ನೋಡ್ತಾಳಕಿ. ಮತ್ತೆ ಈ ಕಡೆ ಬಂದನ. ನಿನಗೆ ಬುದ್ಧಿರ ಐತಿಲ್ಲೋ, ಸರಿತೀವೋ ನಾವು ಜಾಡಿಸಿ ಓದಿಲ್ಲ ಅಂದಳಕ್ಕೆ ಹೆಣ್ತಿ. ಸರಿತೀವೋ ಜಾಡಿಸಿ ಓದಿಲ್ಲೋ ಅಂತಂದಳು. ಇಟ್ಟು ಅನ್ನೋದ್ರಾಗನೇ ಸರ್ತಾನಕ್ಕೆ ಸರಿ ಕಿರಿಕಿರಿ ಭಾಳ ಆತು. ಮರ ಬೆಳತಾನ ಮಣಿ ಕೂಡ ಎಲ್ಲ ಹುಡುಗ ಮುಕ್ಕೊಂಡೈತಿ. ನನಗೆ ಸರಿ ಐತಿ ಬೆನ್ನ ಹತ್ತಿ ಸರ್ತಾನಕ್ಕೆ ಏನು ಸರ್ದ ದಡಲ್ಲತ್ತೆ ಹಾಳು ಬಾಮ್ಯಾಗ ಬಿದ್ದ. ಮತ್ತೆ ಮ್ಯಾಗಿಂದ ತಳಗೆ ಬಿದ್ದ ಬಳಕ ಹೆಸರಾಗುದಿಲ್ಲ. ಡುಬ್ಬೆಲ್ಲ ಕೆತ್ತಿತ್ತು, ಕೈ ಎಲ್ಲ ವಂಕಾಗಿತ್ತು, ಕಾಲು ವಂಕಾಗಿತ್ತು. ಅದು ಬಾವಿ ಹೆಂಗಿತ್ತು ಅಂದ್ರೆ ನೀರಿಲ್ಲದ ಬಾವಿ ಇತ್ತು. ಏರಾಕನು ಬರ್ತಿರ್ಲಿಲ್ಲ. ಅತ್ತ ಇತ್ತ ನೋಡ್ದ, ಹಣಿ ಕೈಸ್ಕೊಂಡು ಕೂತ. ನಮ್ಮ ಗುರುಗಳು ಮೊದಲೇ ಹೋಗ್ಬೇಡ ಅಂದಿರು. ಬಂದು ಸುಮ್ಮನೆ ಕುಂಡ್ರಲಿಲ್ಲ. ಅಜ್ಞಾತ ವಿಷಯ ಯಾವುದು? ಮದುವೆ ಅನ್ನೋದು, ಮಕ್ಕಳು ಅನ್ನೋದು, ಸಂಸಾರ ಅನ್ನೋದು ಇದು ಅಜ್ಞಾತ ಇತ್ತು ನನಗೆ. ಅದನ್ನು ಜ್ಞಾತ ಮಾಡ್ಕೊಂಡು ಏನಾಯ್ತು? ಬಾಮ್ಯಾಗ ಬಿದ್ದ. ಎಲ್ಲಿ ಮದುವೆ ಆಗಿನಿ? ಕನಸ್ನಾಗ ಮದುವೆ ಆಗಿನಿ. ಬಿದ್ದಿದ್ನೆಲ್ಲಿ? ಖರೆ ಬಾಮ್ಯಾಗ.
ಮದುವೆ ಆಗಿದ್ದು ಕನಸ್ನಾಗ, ಬಿದ್ದದ್ದು ಖರೆ ಖರೆ ಬಾಮ್ಯಾಗ. ಇನ್ನು ಖರೆ ಖರೆ ಮದುವೆ ಆದ್ರೆ ಎಲ್ಲಿ ಬೋತೀನಿ ಯಾರು ಕೊಡತ್ತೆ, ಅಲ್ಲಿ ಓಡಾಕ ಚಾಲೋ ಮಾಡುವ ಮಡ್ಡ ತನಕ ನಿಂದ್ರಲಿಲ್ಲತ್ತವ. ಹಿಂಗಾಗಿ ಯಾವ ವಿಷಯಗಳು ಅಜ್ಞಾತ ಇರ್ತಾವ ಅವು ಎಂದು ಜ್ಞಾತ ಮಾಡ್ಕೋಕ್ ಹೋಗ್ಬಾರ್ದು. ಜ್ಞಾತ ಮಾಡ್ಕೊಂಡೆ ಅಂದ್ರೆ ನೀ ಸಿಕ್ಕಿ, ನೀ ಅವ್ರ ಕೈಯಾಗಿ ಸಿಗಿಬಿದ್ದೀನಿ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಭಾಳ ಮಜಾ ಇರ್ತೈತಿ ಮದುವೆ ಇದಂದ್ರೆ. ಮದುವೆಯಾಗಿ 2 ವರ್ಷ ಆಗಿತ್ತು. 2 ವರ್ಷ ಆಗಿತ್ತು. ಭಾಳ ಓಡಾಡಿದ ಗಂಡ. ಅವನಿಗೆ ಇಟ್ಟು ಹದ್ದು ಬಸ್ನಾಗ ಇಟ್ಕೊಂಡಳು ಹೆಣ್ಮಗಳು, ಭಾಳ ಹದ್ದು ಬಸ್ನಾಗ ಇಟ್ಕೊಂಡಳು. ಒಟ್ಟ ಯಾವಾಗಲೂ ಹಣಿ ಮ್ಯಾಗಿನ ನಿಬತ್ತಿ ಪಟ್ಟ, ಕೊಳ್ಳಾಗ ರುದ್ರಾಕ್ಷಿ, ಕೈಯಾಗ ಗಂಟಿ, ಯಾರು ಬಂದ್ರೆ ಚಾ ಮಾಡ್ಕೊಡೋದು, 3 ಟೈಮ್ ಆರತಿ ಮಾಡೋದು, ಹಿಂಗೆಲ್ಲ ಮಾಡಕತ್ತಿದ್ದ. ಒಂದ್ಸಲ ಮನೆಗೆ ದೋಸ್ತ್ ಬಂದು ಹೆಂಡತಿ ಅಂದ್ರೆ ನಿಮ್ಮಂತ ಇರ್ಬೇಕು, ಎಷ್ಟು ಸಂಸ್ಕಾರ ಕಲಿಸಿರಿ, ಸಣ್ಣ ಹುಡುಗರೇ ಕಲಿಯಂಗಿಲ್ಲ ಮಾತ, ಹಿಂಗೆ ಮದುವೆ ಮಾಡ್ಕೊಂಡಂತ ಮನುಷ್ಯಾಗ ಇಟ್ಟೊಂದು ಸಂಸ್ಕಾರ ಕಲಿಸಿರಿ, ಪೂಜೆ ಪುನಸ್ಕಾರ ಧ್ಯಾನ ಜಪ ಎಷ್ಟು ಸಂಸ್ಕಾರ ಕಲಿಸಿರಿ. ಇವ ಅಂತ ದೊಡ್ಡ ಉಡಾಳ ಮನುಷ್ಯ, ಊರಾಗ ಕುಡಿಯೋದು ತಿನ್ನೋದು, ಒಟ್ಟ ಆ ಹೆಣ್ಮಕ್ಳು ಈ ಹೆಣ್ಮಕ್ಳು ಬರೇ ಇಂಥದೇ ಮಾಡ್ಕೋತೀರಿ ಗಾಡವ. ಎಷ್ಟು ಸಂಸ್ಕಾರ ಕಲಿಸಿರಿ. ಚೇ ಅವ ಬರೇ ಬಂದ್ ನಿತ್ರ ಧೂಪದ ವಾಸ ಉದ್ಕಡ್ಡಿ ವಾಸ ಬರ್ತೈತಿ, ಬರೇ ಅದ್ರಾಗ ಇರ್ತಾನಲ್ರಿ ತಂದವ. ದೋಸ್ತ ಮನೆಗೆ ಬಂದವ, ಆಟದ್ರಾಗ ಅವ ಚಾ ಮಾಡ್ಕೊಂಡ್ ತಂದ, ಚಾ ಕೊಟ್ಟ, ಆರಾಮಿದ್ರಿ ಅಂತ ಕೈ ಮುಗಿದು ಕೇಳ್ದ. ಅಲ್ಲ ತೆಕ್ಕಿ ಬಿಡುವಂಥ ಮನುಷ್ಯ ಕೈ ಮುಗಿದು ಆರಾಮಿದ್ರಿ ಅಂತ ಕೇಳಾಕತ್ತಾರ. ಎಷ್ಟು ಸಂಸ್ಕಾರ ಕಲಿಸಳಪ್ಪ ಇವನ್ ಆಂಟಿ. ಛೇ ಅಂತೇಳಿ ಅವ ಅನ್ನೋದ್ರಾಗಿ ಹೋಗಿ ಕಾಟಮ ಕೂತ್ ಹೊಸ್ಕೊಂಡು, ಭಾಳ ಸುಧಾರಾಸ್ಯಾನ ನಿಮ್ಮ ಗಂಡ, ಭಾಳ ಚಲೋ ಆಗ್ಯಾನ ಅಂತಂದ್ರು. ಅದೇಲಿ ಸುಧಾರಿಸ್ತೈತಿ, ಗಟಾರ ಐತೆ ಅನ್ನೋದಕ್ಕೆ. ಅದು ಹುಟ್ಟು ಗುಣ ಸುಟ್ರು ಹೋಗಲ್ಲ. ನಾಯಿ ಬಾಲ್ ಎಟ್ಟೆ ಸಿದ ಮಾಡಕ್ ಹೋದ್ರು ಡೊಂಕ, ಅದು ಸುಧಾರಿಸಿಲ್ಲ ಅಂದ್ರು. ಅಲ್ರಿ ಇಷ್ಟೊಂದು ಪೂಜೆ ಪುನಸ್ಕಾರ ಧ್ಯಾನ ಜಪ ಎಲ್ಲ ಮಾಡಾಕತ್ತಾನ, ನೀ ಬೈದ್ರೂ ತಲೆ ಮಾಡ್ತಾನ, ಕೈ ಮುಗಿತಾನ, ಇಷ್ಟೊಂದು ಸಂಸ್ಕಾರ ನೀವು ಕಲಿಸಿರಿ ಅನ್ನೋ ಬಳಕ ಮತ್ತೆ ಎಟ್ಟವ ಚಲೋ ಆಗ್ಯಾನಲ್ಲ ಅಂತಂದ್ರಕಿ. ಏ ಮಾರಾಯ, ಅವ ಯಾಕೆ ಪೂಜೆ ಪುನಸ್ಕಾರ ಮಾಡಾಕತ್ತಾನ ನನಗೆ ಗೊತ್ತದೇನೋ ಅಂದ್ರಕಿ. ಇಲ್ಲಪ್ಪ ಅಂದ್ಲ. ಅವ ಯಾಕೆ ಮಾಡಾಕತ್ತಾನಂದ್ರ ಇಲ್ಲಿ ಊರಾಗಿನ ಹೆಣ್ಮಕ್ಳು ಪಣ್ಮಕ್ಳು ಎಲ್ಲ ಮುಗದಾರ ಅವನಿಗೀಗ. ಈಗ ಮ್ಯಾಗಿನ 3 ವರ್ಷಗಳು ಬೇಕಾಗಾರ ಅವ್ರ ಸಂಬಂಧ ತಪಸ್ ಮಾಡಾಕತ್ತಾನವ ಅಂದ್ರಕಿ. ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಬೇಕಾಗ್ಯಾರ ಅವನಿಗೆ, ಅವ್ರ ಸಂಬಂಧ ಪೂಜಾಕ್ ಮಾಡಾಕತ್ತಾನ ದಿನ ಅವನಿಗೆ. ಅವ ಗಂಡ ಪಾಪ ಯಥಾರ್ಥ ಇರ್ತದ, ಕಲ್ ತೊಗೊಂಡು ಹಣಿ ಬಡ್ಕೊಳಕತ್ತದ ಅಂತ ಹ್ಯಾಂತಾರೆ ಸಿಕ್ಕವಂತೇಳಿ. ಹಿಂಗೆ ಸಂಸ್ಕಾರಗಳು ಹ್ಯಾಂಗೆ ಇರ್ತಾವಲ್ಲ ಹಂಗೆ ಮನುಷ್ಯ ದಾಡ್ತೈತೈತಿ. ಅದಕ್ಕೆ ಅಜ್ಞಾತ ವಿಷಯಗಳನ್ನ ಜ್ಞಾತ ಮಾಡ್ಕೋಬಾರ್ದು ಅಂತ ಇಲ್ಲಿ ಹೇಳಾಕತ್ತಾರ. ಸ್ವಪ್ನ ಅಂದ್ರೆ ಏನು ಗೊತ್ತಾತಲ್ಲ. ಪ್ರಶ್ನೆ ಸಂಖ್ಯೆ 119. स्वप्नावस्था विषय जीव का स्थान वाचा भोग शक्ति गुण और स्वप्न के अभिमान से तिस जीव का नाम क्या है? ಸ್ವಪ್ನಾವಸ್ಥೆಯಲ್ಲಿ ಜೀವ ಎಲ್ಲಿರ್ತಾನೆ, ಹೌದಾ, ಅವ ಮಾತಾಡ್ತಕ್ಕಂಥ ಮಾತು ಯಾವುದು, ಅವ ಭೋಗಿಸ್ತಕ್ಕಂಥ ಭೋಗ ಯಾವುದು, ಅಲ್ಲಿ ಯಾವುದು ಗುಣ ಇರ್ತೈತಿ, ಯಾವುದು ಶಕ್ತಿ ಇರ್ತೈತಿ, ಮತ್ತು ಅವನಿಗೆ ಏನು ಹೆಸರು ಇರ್ತೈತಿ ಅಂತ ಕೇಳಾಕತ್ತ ನಮ್ಮ ಪ್ರಶ್ನೆಯೊಳಗೆ. ಉತ್ತರ: ಸ್ವಪ್ನಾವಸ್ಥೆ ವಿಷಯ ಜೀವ ಕಾ ಕಂಠಸ್ಥಾನ है. ಜಾಗೃತ ಅವಸ್ಥೆಯಲ್ಲಿ ಜೀವಲಿರ್ತಾನ, ನೇತ್ರದಾಗಿರ್ತಾನ. ಸ್ವಪ್ನಾವಸ್ಥೆ ಒಳಗೆ ಜೀವಲಿರ್ತಾನ, ಕಂಠಸ್ಥಾನದಾಗಿರ್ತಾನ. ಅಂದ್ರೆ ಎಲ್ಲಾ ಕಡೆ ಇರ್ತಾನ, ಮುಖ್ಯವಾಗಿ ಕಂಠಸ್ಥಾನದಾಗಿರ್ತಾನ. ಅವನು ಸ್ವಪ್ನದಾಗ ಮಾತು ಯಾವ ಇರ್ತಾವ? ಮಧ್ಯಮ ವಾಚ. ಅಲ್ಲಿ ಯಾವ್ದು ಇರ್ತೈತಿ ವಾಣಿ? ಮಧ್ಯಮ ವಾಚ. ಮಧ್ಯಮ ವಾಚ ಅಂದ್ರ ತನಗಟ್ಟ ಕೇಳ್ತೈತಿ, ಬ್ಯಾರೆದವ್ರಿಗೆ ಕೇಳಂಗಿಲ್ಲ. ಏನಂತಾರ? ತನಗಟ್ಟೆ ಕೇಳ್ತೈತಿ, ಬ್ಯಾರೆದವ್ರಿಗೆ ಕೇಳಂಗಿಲ್ಲ. ಜಾಗೃತದಾಗ ಯಾವ ವಾಣಿ ಇರ್ತೈತಿ? ವೈಖರಿ ವಾಣಿ ಇರ್ತೈತಿ, ತನಗೂ ಕೇಳ್ತೈತಿ, ಬ್ಯಾರೆದವ್ರಿಗೂ ಕೇಳ್ತೈತಿ. ಸ್ವಪ್ನದಾಗ ಯಾವ್ದು ಇರ್ತೈತಿ? ಮಧ್ಯಮ ವಾಚ ಇರ್ತೈತಿ, ತನಗಟ್ಟ ಕೇಳ್ತದ, ಬ್ಯಾರೆದವ್ರಿಗೆ ಕೇಳಂಗಿಲ್ಲ. ಸೂಕ್ಷ್ಮ ಭೋಗ ಹೇ. ಸ್ವಪ್ನಾವಸ್ಥೆ ಒಳಗೆ ಭೋಗ ಎಂತದ ಇರ್ತೈತಿ? ಸೂಕ್ಷ್ಮ ಇರ್ತೈತಿ. ಜ್ಞಾನ ಶಕ್ತಿ ಹೇ. ಅಲ್ಲಿ ಶಕ್ತಿ ಯಾವ್ದು ಇರ್ತೈತಿ? ಬರೀ ಜ್ಞಾಪಕ ಇಟ್ಕೊಳ್ಳೋದಲ್ಲಿ, ಮುಂಜಾನೆ ಕನಸು ಹಿಂಗೆ ಬಿದ್ದಿತ್ತು ಅಂತೇಳಿ ಜ್ಞಾನ ಶಕ್ತಿ ಹೇ. ಸತ್ವಗುಣ ಹೇ. ಅಲ್ಲಿ ಯಾವ ಗುಣ ಇರ್ತೈತಿ? ಸತ್ವಗುಣ. ಸತ್ವಗುಣ ಅಂದ್ರೆ ಯಾಕಂದ್ರೆ ಅವರು ಅಲ್ಲಿ ಜ್ಞಾನ ಶಕ್ತಿ ಇರೋದ್ರಿಂದ ಸತ್ವಗುಣ ಇರ್ತೈತಿ ಅಂತ ಹೇಳಿದ್ರು. ಅಲ್ಲಿ ಟಿಪ್ಪಣಿ ಬಂದೈತಿ ನೋಡ್ರಿ 82ನೇದು. ಕಿತ್ನೇಕ್ ರಜೋಗುಣ ಬಿ ಕತೆ ಹೇ. ನಾವಂತರೂ ಸತ್ವಗುಣ ಇರ್ತದ ಅಂತ ಹೇಳ್ತೀವಿ ಸ್ವಪ್ನದಾಗ, ಆದ್ರೆ ಕೆಲವೊಬ್ರು ರಜೋಗುಣ ಇರ್ತೈತ್ರಿ, ಸತ್ವಗುಣ ಇರೋದಿಲ್ಲ ಅಂತ ಕೆಲವೊಬ್ರು ಅಂತಿರ್ತಾರೆ. ಯಾವ್ದಾಕೆ ಇರಲಕ್ಕ ಒಟ್ಟು ಒಂದು ಗುಣ ಇರ್ತೈತಿ. ಸ್ವಪ್ನಕ್ಕೆ ಅಭಿಮಾನಸೆ ತೈಜಸ್ ನಾಮ ಹೇ. ಸ್ವಪ್ನದ ದೃಷ್ಟಿಯಿಂದ ಇವನಿಗೇನಂದೀವಿ? ಈ ಜೀವನಿಗೆ ತೈಜಸ ಅಂದೀವಿ. ವಿಶ್ವ ತೈಜಸ. ಇನ್ನು ಸುಸುಪ್ತಿ ಇರ್ತಕ್ಕಂಥ ಜೀವನಿಗೆ ಪ್ರಾಜ್ಞಾ ಅಂತ ಕರೀತಾರೆ.
ಗುರ್ತಾತಲ್ಲ ಇವು. ಪ್ರಶ್ನೆ ಸಂಖ್ಯೆ 120. ಸ್ವಪ್ನಾವಸ್ಥಾಕ್ಕೆ ಕಹನೇಸೆ ಕ್ಯಾ ಸಿದ್ಧವಯ. ಸ್ವಪ್ನಾವಸ್ಥೆ ಹೇಳೋದ್ರಿಂದ ಏನು ಸಿದ್ಧ ಆತು ಅಂತ ಕೇಳತ್ತಾನ ಅವನು. ಓದ್ತಾರೆ. ಸ್ವಪ್ನಾವಸ್ಥಾ ಹೂವೆ ತಿಸ್ಕು ಬಿ ಮೈಜಾ ಅಂತಾವ. ಯಾಕೋ ನನಗೆ ನಿದ್ದಿನೇ ಹತ್ತಲಾಗೈತ್ರಿ, ಬರೀ ದಿನ ಕನಸ ಬೀಳಾಕತ್ತಾವ ಅಂತಾನೆಲ್ಲೋ. ಕನಸು ಬೀಳೋದು ನಮಗೆ ಗೊತ್ತಾಕೈತಿ ಅಂತಿರ್ತಾರೆ ನೋಡ್ರಿ ನೀವು. ಬಟ್ಟ ಬರೀ ಕನಸು ಕನಸು ಕನಸ ಬೀಳ್ತಾವ್ರಿ, ರಾತ್ರಿ ಮೇಲೆ ನಿದ್ದಿನೇ ಹತ್ತಂಗಿಲ್ಲ ಅಂತಾನ. ಕನಸು ಬೀಳೋದು ನಮಗೆ ಗೊತ್ತಾಕೈತಿ. ಅವ್ರು ಜಾಗೃತ ಸುಸುಪ್ತಿ ವಿಷಯ ನ ಹುವೆ ತಪ್ತಿಸ್ಕೆ ಅಭಾವಂಕು ಬಿ ಮೈ ಜಾನ್ತಾವ್. ಈ ಸ್ವಪ್ನ ಅವಸ್ಥೆ ಜಾಗೃತ ಆಗಿರ್ತೈತಿ. ಹಗಲಿ ಕನಸು ಕಾಣ್ತಾರ ಇಲ್ಲ, ನಿದ್ದೆ ಹತ್ತದ ಕನಸು ಕಾಣ್ತಾರ ಇಲ್ಲ. ಅದೊಂದು ಅವಸ್ಥೆನೇ ಬೇರೆ ಸ್ವಪ್ನದ್ದು. ನಿದ್ದೆ ಕನಸು ಬೀಳಂಗಿಲ್ಲ, ನಿದ್ದೆ ಹತ್ತೋಕ್ಕಿಂತ ಮೊದಲು ಕನಸು ಬುದ್ಧಿರ್ತೈತಿ. ಮತ್ತು ನಸಿಕನಾಗ ಬೀಳ್ತಾವಲ್ರಿ ಅಂದ್ರೆ ನಸಿಕನಾಗ ನಿನಗೆ ಎಚ್ಚರ ಆಗಿರ್ತೈತಿ. ಎಚ್ಚರ ಆದ್ರೂ ನೀ ಬಿದ್ದು ಒದ್ದಾಡ್ತಿರ್ತಿ, ಅವಾಗ ಕನಸು ಬೀಳ್ತಿರ್ತಾವ. ಯಾತೆ ಸ್ವಪ್ನಾವಸ್ಥೆ ಮೈ ನಹಿ ಅವ್ರ ಮೇರಿ ನಹಿ, ये सूक्ष्म देह की है. ಈ ಸ್ವಪ್ನಾವಸ್ಥೆ ನಾನು ಅಲ್ಲ, ಯಾಕೆ ನಾ ತಿಳಿತೀನಿ ಅದನ್ನ. ಇದು ನಂದು ಅಲ್ಲ, ಯಾಕ ಇದು ಸೂಕ್ಷ್ಮ ಶರೀರದೈತಿ. मैं इसका जानने हारा साक्षी घट साक्षी की नहीं स्थे न्यारा हूँ, ये स्वप्न के कहने से सिद्ध भया. ಸ್ವಪ್ನಾವಸ್ಥೆ ಹೇಳೋದ್ರಿಂದ ಏನಾಯ್ತು ಅಂದ್ರೆ ಇದು ನಾನು ಅಲ್ಲ, ಇದು ನಂದು ಅಲ್ಲ. ನಾ ತಿಳಿತೀನಿ ಅದಕ್ಕೆ ನಾನಲ್ಲ. ಇದು ಮಾಯ್ಕ್ ಅಂತ ನಾ ತಿಳಿತೀನಿ ಅನ್ಬೇಕು, ಮಾಯ್ಕ್ ಅಂದ್ರೆ ನಾನು ಆಗಂಗಿಲ್ಲ. ಯಾರು ಯಾವುದು ತಿಳಿತಾರ ಅವ್ರು ಅದಕ್ಕಿಂತಲೂ ಬ್ಯಾರೇನೇ ಇರ್ತಾರ. ಸ್ವಪ್ನಾವಸ್ಥೆಯನ್ನು ನಾ ತಿಳಿತೀನಿ ಅಂದ್ಬಳಕ ಇದು ನಾನಲ್ಲ. ಮತ್ತು ನಾನಲ್ಲ ಅನ್ಬೇಕು, ಮತ್ತು ಇದು ಯಾರ್ದು? ಇದು ಯಾರ್ದು ಅಂದ್ರೆ ಸೂಕ್ಷ್ಮ ಶರೀರದೈತಿ. ಇಸ್ ರೀತಿ ಸೇ ಸ್ವಪ್ನಾವಸ್ಥಾಕ ಮೈ ಸಾಕ್ಷಿ. ಈ ರೀತಿಯಾಗಿ ಸ್ವಪ್ನಾವಸ್ಥೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಇನ್ನು ಸುಸುಪ್ತಿ ಅವಸ್ಥಾ. ಸುಸುಪ್ತಿ ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ ಇಂದ್ರಿಯ ಮತ್ತು ಅಂತಃಕರಣಗಳು ಇಲ್ಲದೆ ಕೇವಲ ಪ್ರಾಣ ಒಂದೇ ಎಲ್ಲಿ ವ್ಯವಹಾರ ಮಾಡುತ್ತದೆಯೋ ಅದಕ್ಕೆ ಸುಸುಪ್ತಿ ಎಂದು ಕರೆಯುತ್ತಾರೆ. ಏನು? ಇಂದ್ರಿಯಗಳು ಇವೆಲ್ಲ ಇಂದ್ರಿಯಗಳಲ್ಲಿ ಇರಂಗಿಲ್ಲ, ಅಂತಃಕರಣದಲ್ಲಿ ಇರಂಗಿಲ್ಲ, ಕೇವಲ ಪ್ರಾಣ ಒಂದೇ ಇರ್ತೈತಿ. ಗೊರಕೆ ಹೊಡಿತಾನಲ್ಲ ಗೊರಕೆ. ಇಂದ್ರಿಯಗಳು ಮತ್ತು ಅಂತಃಕರಣವು ಇಲ್ಲದೆ ಕೇವಲ ಪ್ರಾಣ ಎಲ್ಲಿ ಇರ್ತೈತಿ, ಪ್ರಾಣದ ವ್ಯವಹಾರದಿಂದ ಮಾತ್ರ ಕ್ರಿಯಾ ನಡೀತೈತಿ. ಪ್ರಾಣದ ಕ್ರಿಯಾ ಎಲ್ಲಿ ನಡೆದಿರ್ತೈತಿ ಆ ವ್ಯವಹಾರಕ್ಕೆ ಏನಂತ ಸುಸುಪ್ತಿ ಅವಸ್ಥಾ ಅಂತಾರೆ. ಬಿಡಿಸಿ ಹೇಳ್ತಾರ ಅವ್ರು. ಸುಸುಪ್ತಿ ಅವಸ್ಥಾ ಕಾ ಮೈ ಸಾಕ್ಷಿ ಹೂँ. ಪ್ರಶ್ನೆ ಸಂಖ್ಯೆ 121. ಸುಸುಪ್ತಿ ಅವಸ್ಥಾ ಸೋ ಕ್ಯಾ ಹೇ. ಸುಸುಪ್ತಿ ಅಂದ್ರೆ ಏನು? ಸುಸುಪ್ತಿ ಅಂದ್ರೆ ನಿದ್ದೆ. ಹಂಗಂದ್ರೆ ಏನ್ರಿ ಅಂತ ಕೇಳಿದ್ರೆ ಉತ್ತರ. पुरुष जब निद्रा से जागी के उठे तब सुसुप्ति विषय अनुभव किए सुख और अज्ञान का स्मरण करके कहता है जो आज मैं सुख से सोया था और कछु भी न जानता भया. यह सुख और अज्ञान का प्रकाश साक्षी चेतन रूप अनुभव से जिस विषय हुए ऐसी जो बुद्धि की विलय अवस्था सो सुसुप्ति अवस्था है. स्पीड आत न. ಮುಕ್ಕೊಂಡು ಎದ್ದ ನಂತರ ಹೇಳ್ತಾನ ಮನುಷ್ಯ. ಏನು ಹೇಳ್ತಾನ? ನನಗೆ ಮಳಿ ಆಗಿದ್ದು ಗೊತ್ತಿಲ್ಲ, ನೀವು ರಾತ್ರಿ ಮನೆ 12 ತನಕ ಕೂತು ಮಾತಾಡಿ ಅಂತ ಹೇಳ್ತಿರಲ್ಲ, ನನಗೆ ಅದೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೇನು? ಅಜ್ಞಾನ. ಗೊತ್ತೈತಿ ಅಂದ್ರೆ ಜ್ಞಾನ. ಅಜ್ಞಾನ ಅಂದ್ರೆ ಏನು? ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ನೀವು ಎಲ್ಲಿ ತನಕ ಮಾತಾಡೋದು ಕೂತಿರ ಅನ್ನೋದು ಗೊತ್ತಿಲ್ಲ. ಮಳಿ ರಾತ್ರಿ ಮಾಡಿ ಎಷ್ಟು ಮಳಿ ಆಗೈತಿಲ್ಲ ಅದೂ ಗೊತ್ತಿಲ್ಲ. ರಾತ್ರಿ ಮಾಡಿ ಮಳಿ ಆಗಾಕತ್ತಾಗ ಲೈಟ್ ತೆಗೆದ್ರೆ ತಿಳದಿಲ್ಲ, ನನಗೆ ಅದೂ ಗೊತ್ತಿಲ್ಲ. ಮತ್ತು ಏನು ಮಾಡಿದೆವು? ಆರಾಮ್ ಸುಖದಾಗಿ ಮುಕ್ಕೊಂಡಿದ್ನ ಅನ್ಬೇಕು. ಏನಾತಲ್ಲಿ? ಸುಖ ಮತ್ತು ಅಜ್ಞಾನ ಇವೆರಡೇ ಇದ್ದು ಎಲ್ಲಿ? ಸುಸುಪ್ತಿ ಒಳಗೆ. ನಮ್ಮನ್ನು ಹೇಳಿದಲ್ಲ, ಜಗತ್ತಿನೊಳಗೆ ಅತ್ಯಂತ ಭಯಾನಕವಾದಂಥ ಪನಿಷ್ಮೆಂಟ್, ಟಾರ್ಚರ್ ಯಾವಾದರೂ ಇದ್ರೆ ಒಂದು ಮನುಷ್ಯನಿಗೆ ನಿದ್ದೆ ಮಾಡಿಕೊಡದೆ ಇರುವುದೇ. ಈಗೆಲ್ಲ ಅದನ್ನು ರೂಲ್ಸ್ ಫಾಲೋ ಮಾಡಾಕತ್ತಾರ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟಾರ್ಗಳು, ಟೆರರಿಸ್ಟ್ಗಳು, ಆತಂಕವಾದಿಗಳು. ಯಾರೇ ಅವ್ರಿಗೆ ಬೇಡಾದವರು ಸಿಕ್ಕರು ಅಂದ್ರೆ ಅವ್ರಿಗೆ ಏನು ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ, ಏನೂ ಮಾಡಂಗಿಲ್ಲ, ಒಟ್ಟು ನಿದ್ದೆ ಮಾಡಿಕೊಡಂಗಿಲ್ಲ. ಭಾಳ ಭಯಾನಕ ಪನಿಷ್ಮೆಂಟ್ ಐತಿ ಅದು. ಅದೇನು ಬಿಡು, ಒಂದಿನ ನಿದ್ದೆ, ಒಂದಿನ ಅಲ್ಲ, ನೀ ಸಾಯೋ ತನಕ ನಿದ್ದೆ ಮಾಡಿಕೊಡಂಗಿಲ್ಲ. ಅವರು ನಿದ್ದೆ ಮಾಡಾಕತ್ತ ಜಾಡಿಸಿ ಒದ್ದ ಬಿಡ್ತಾರೆ, ಎದ್ದು ಕುಂಡ್ರಬೇಕ. ಒಟ್ಟು ನೀನು ನಿಮಗೆ ಬಡಿಯಂಗಿಲ್ಲ, ಏನಿಲ್ಲ, ಒಟ್ಟು ಮಕ್ಕೊಳ್ಳೋಂಗಿಲ್ಲ. ಹಂಗೆ ಆಕೈತಿ. ಎಷ್ಟು ದಿನ ನಿದ್ದೆ ಬಿಡೋನಿ? ಅದು ಹ್ಯಾಂಗೈತಪ್ಪ ನಿದ್ದೆ ಅಂದ್ರೆ ಆಯಾಸವನ್ನ ಎಲ್ಲ ಮರೆಯೋದಕ್ಕೆ ಒಂದು ದೊಡ್ಡ ಸಾಧನ ಐತೆ ಅದು. ಬೇಕಾದಟ್ಟು ಕತ್ತಿ ದುಡ್ದಂಗೆ ಇವ ದುಡ್ದು ಬರಲಿ, ರಾತ್ರಿ ಮಾಡಿ ಮುಕ್ಕೊಂಡಾಗನೇ ಫ್ರೆಶ್ ಹಾಕಾನ. ನಿದ್ದಿಲ್ಲ ಅಂದ್ರೆ ಈಗ ಭಯಂಕರ ಟಾರ್ಚರ್ ಇರ್ತದೆ ಜಗತ್ತಿನೊಳಗೆ. ಅತ್ಯಂತ ದೊಡ್ಡ ಪನಿಷ್ಮೆಂಟ್ ಅಂದ್ರೆ ನಿದ್ದೆ ಮಾಡಗುಡದೇ ಇರೋದು.
ನಿದ್ದೆ ಇದ್ದ ಎದ್ದಂಥ ಮನುಷ್ಯ ಏನು ಹೇಳ್ತಾನೆ, ನನಗೇನೂ ಗೊತ್ತಿಲ್ಲ, ಆರಾಮ್ ಸುಖದಾಗಿ ಮುಕ್ಕೊಂಡಿದ್ದ ಅಂತ ಹೇಳ್ತಾನೆ. ಅಲ್ಲಿ ಅಂದ್ರೆ ಅಲ್ಲಿ ಏನು ಉಳಿತಲ್ಲಿ? ಸುಖ ಮತ್ತು ಅಜ್ಞಾನ, ಇವೆರಡರ ಅನುಭವವನ್ನು ಅಲ್ಲಿ ಮಾಡ್ಯಾನ. ಮುಂಜಾನೆ ಎದ್ದು ನೆನಪು ಮಾಡ್ಕೊಂಡು ಹೇಳಾಕತ್ತಾನ, ಅದು ಸ್ಮೃತಿ. ये सुख और अज्ञान का प्रकाशक साक्षी चेतन रूप अनुभव से जिस विषय हुए सो ऐसी जो बुद्धि की विलय अवस्था सो सुसुप्ति अवस्था है. ಅಲ್ಲಿ ಅಂತಃಕರಣ ಇರಂಗಿಲ್ಲ, ಬುದ್ಧಿ ಇರಂಗಿಲ್ಲ, ಏನೂ ಇರಂಗಿಲ್ಲ. ಈ ಸುಖದ ಜ್ಞಾನ ಮತ್ತು ಅಜ್ಞಾನದ ಜ್ಞಾನ ಯಾರು ಮಾಡ್ಕೊಂಡಿರ್ತಾರಪ್ಪ ಅಂದ್ರೆ ಆ ಚೇತನವೇ ಮಾಡ್ಕೊಂಡಿರ್ತೈತಿ. ಇಂಥ ಚೇತನ ಯಾವ ಸಹಾಯವಿಲ್ಲದೆ ಎಲ್ಲಿ ಅನುಭವ ಮಾಡ್ಕೊಂಡಿರ್ತಾನ ಅದಕ್ಕೇನಂತಾರ? ಸುಸುಪ್ತಿ ಅವಸ್ಥಾ ಅಂತ ಕರೀತಾರೆ. ಎಲ್ಲಿ ಅಂತಃಕರಣ ಇಂದ್ರಿಯಗಳು ಇಲ್ಲದೆ ಅಲ್ಲಿ ಸುಖದ ಮತ್ತು ಅಜ್ಞಾನದ ಜ್ಞಾನ ಯಾರು ಮಾಡಿಕೊಂಡಿರುತ್ತಾರೋ ಚೇತನ, ಇಂಥದ್ದು ಎಲ್ಲಿ ನಡೀತದೆ ವ್ಯವಹಾರ, ಅದಕ್ಕೆ ಸುಸುಪ್ತಿ ಅವಸ್ಥಾ ಅಂತ ಕರೀತಾರೆ. ಅದಕ್ಕೆ ನಿದ್ದೆ ಅಂತ ಕರೀತಾರೆ. ಅಲ್ಲಿ ಯಾರಿರ್ತಾರೆ? ಕೇವಲ ಚೇತನ ಒಬ್ಬನ ಇರ್ತಾನ. ಅದಕ್ಕೇನಂತಾರ? ನಿದ್ದಿ. ನಿದ್ದಿ ನಿದ್ದೆ ಎಲ್ಲದು ಏನು? ನೀ ಇದ್ದಿ, ನಿದ್ದಿ, ನೀ ಇದ್ದಿ, ಅಲ್ಲಿ ನೀ ಇದ್ದಿ, ಅದಕ್ಕೆ ನಿದ್ದಿ. ಗೊತ್ತಾಗ್ತದ? ನಿದ್ದಿಗೆ ಬುದ್ಧಿ ಇಲ್ಲ ತರ ಗೊತ್ತದ? ಬರೋಬ್ಬರಿ ಐತಿ ಅವ್ರು ಅನ್ನೋದು. ನಿದ್ದೆ ಬುದ್ಧಿ ಇರಂಗೇ ಇಲ್ಲ, ಅಂತಕಂಡು ಲಯ ಆಗಿರ್ತೈತಿ. ಅವ್ರು ಅನ್ನೋದು ಕರೆಕ್ಟ್ ಐತಿ. ಅವ್ರು ಶಾಸ್ತ್ರಬದ್ಧವಾಗಿ ಮಾತಾಡಕತ್ತಾರ ಅವ್ರಿಗೆ ಗೊತ್ತಿಲ್ಲ ಅಷ್ಟ. ನಿದ್ದಿಗೇನಿಲ್ಲ? ಬುದ್ಧಿ ಇಲ್ಲ. ನಿದ್ದಿಗೆ ಬುದ್ಧಿ ಇಲ್ಲ ಅಲ್ಲ, ನಿದ್ದ್ಯಾಗ ಬುದ್ಧಿ ಇಲ್ಲ. ಗೊತ್ತಾಯ್ತು? ನಿದ್ದ್ಯಾಗ ಬುದ್ಧಿ ಇಲ್ಲ. ನೀ ಇದ್ದಿ, ನೀ ಇದ್ದಿ, ನೀ ಇದ್ದಿ. ಎಷ್ಟು ಚಂದ ಐತಿ ನೋಡವನ. ನಿದ್ದ್ಯಾಗನು ನೀ ಇದ್ದಿ. ಅದಕ್ಕಲ್ಲಿ ಎದ್ರೇನು ಅಂತ ಕೇಳ್ತಾರ. ಎದ್ರೇನು ಅಲ್ಲ, ಗೆದ್ರೇನು ಅನ್ನಂಗದು. ಅದು ಯಾಕಂದ್ರೆ ಸುಸುಪ್ತಿ ಅನ್ನೋದು ನಿತ್ಯ ಪ್ರಳಯ ಐತಿ. ಸುಸುಪ್ತಿ ನಿತ್ಯ ಪ್ರಳಯ, ಪ್ರತಿನಿತ್ಯ ಪ್ರಳಯ. ಪ್ರಳಯ ಅಂದ್ರೆ ಏನು? ಏನೂ ಇಲ್ಲದೆ ಇರೋದೇ ಪ್ರಳಯ. ನಿದ್ದಾಗ ಏನಾರ ಐತಿ ಇಲ್ಲಿ? ಏನೂ ಇಲ್ಲ. ಅದಕ್ಕೇನಂತಾರ? ನಿತ್ಯ ಪ್ರಳಯ. ಅದಕ್ಕಲ್ಲಿ ಯಾದ್ರಿ ಅಂತ ಕೇಳ್ತಾರೆ. ಯಾದ್ರಿ ಅಲ್ಲದು ಗ್ಯಾದ್ರಿ ಅನ್ನಂಗೆ. ಮತ್ತು ಮುಖಂಡ ಬಿಡ್ಬೋದಾಗಿತ್ತು. ಏನೋ ಪುಣ್ಯ ಇತ್ತು ದಾಟ್ಕೊಂಡು ಬಂದೆ ನಂಗೆ. ಏನೋ ಪುಣ್ಯ ಇತ್ತು ದಾಟ್ಕೊಂಡು ಬಂದು. ನಿದ್ದೆ ಅಂದ್ರೆ ಗೊತ್ತಾಗ್ತಲ್ಲ, ನಿದ್ದೆ ಅಂದ್ರೇನು? ನೀ ಇದ್ದಿ. प्रश्न संख्या 122. सुसुप्ति अवस्था विषय जीव का स्थान, वाचा, भोग, शक्ति, गुण सुसुप्ति के अभिमान से तिस जीव के नाम का क्या है? सुसुप्ति ಒಳಗೆ ಜೀವಲ್ಲಿ ಇರ್ತಾನ, ಯಾವ ಮಾತಾಡ್ತಾನ ಅನ್ನೋದನ್ನ ಹೇಳ್ತಾರೆ. ಗುಣ ಯಾವುದು, ಕ್ರಿಯೆ ಯಾವುದು, ಶಕ್ತಿ ಯಾವುದು, ಹೆಸರು ಯಾವುದು ಅಂತ ಶಿಷ್ಯ ಪ್ರಶ್ನೆ ಮಾಡತ್ತಾನ. ಉತ್ತರ: ಸುಸುಪ್ತಿ अवस्था विषय जीव का हृदय स्थान है. ಸುಸುಪ್ತಿ ಒಳಗೆ ಜೀವಲ್ಲಿ ಇರ್ತಾನ, ಹೃದಯ ಸ್ಥಾನದಲ್ಲಿ ಇರ್ತಾನೆ. ಜಾಗೃತದಲ್ಲಿ ಇರ್ತಾನ, ನೇತ್ರದಾಗಿರ್ತಾನೆ. ಸ್ವಪ್ನದಾಗ ಎಲ್ಲಿರ್ತಾನ? ಕಂಠದಾಗಿರ್ತಾನೆ. ಸುಸುಪ್ತಿ ಒಳಗೆ ಎಲ್ಲಿರ್ತಾನ? ಹೃದಯದಲ್ಲಿ ಇರ್ತಾನೆ. ಪಶ್ಯಂತಿ ವಾಚಾ ಹೇ. ಅಲ್ಲಿ ಯಾವ ವಾಣಿ ಐತಿ? ಪಶ್ಯಂತಿ ವಾಣಿ. ಪಶ್ಯಂತಿ ವಾಣಿ ಅಂದ್ರೆ ತನಗೆ ಕೇಳಂಗಿಲ್ಲ, ಬೇರೆದವ್ರಿಗೆ ಕೇಳ್ತೈತಿ. ನಿದ್ದೆಯೊಳಗೆ ಯಾವ ಮಾತಿರ್ತೈತಿ? ಪಶ್ಯಂತಿ ವಾಚ. ಪಶ್ಯಂತಿ ವಾಚ ಅಂದ್ರೆ ತನಗೆ ಕೇಳಂಗಿಲ್ಲ, ಬೇರೆದವ್ರಿಗೆ ಕೇಳ್ತೈತಿ. ಏನು ವಟ 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 ಬಡಬಡಿಸ್ತೀವಿ ರಾತ್ರಿ ಮಾಡಿ. ಏನು ಮಾಡ್ತಿ? ಬಡಬಡಿಸ್ತಿರಲೋ. ಏನು ಬಡಬಡಿಸ್ತೀವೋ ಮಾರಾಯ, ನಮ್ಗೆ ಏನು ದೇವ್ ಬಂದೈತು, ಏನು ಬಂದೈತು, ಕೆಟ್ಟ ಅಂಜಿಕೆ ಹಾಕ್ತೀನಿ. ನನ್ನ ಮಗನಾಗ ಗೊತ್ತಿಲ್ಲದವ್ರು ಮಕ್ಕೊಂಡ್ರೆ ಅಂಜಿ ಸಾಯೋದು ನೋಡತ್ತಿ ಅಂತೀವಿ. ಅದು ಅವ್ನಿಗೆ ಕೇಳಿಸಿರ್ತದ, ಬೇರೆದವ್ರಿಗೆ ಕೇಳಿಸ್ತದ. ಬೇರೆದವ್ರಿಗೆ ಅಷ್ಟೇ. ಇದಕ್ಕೇನಂತಾರ? ಪಶ್ಯಂತಿ ವಾಚ. ಜಾಗೃತ ಅವಸ್ಥೆಯಲ್ಲಿ ಮಾತು ನನಗೂ ಕೇಳ್ತೈತಿ. ನನಗೆ ಕೇಳ್ತೈತಿಲ್ಲ. ಏನಾರ ತಪ್ಪಾದ್ರೆ ಸಾರಿ, ಕ್ಷಮಿಸ್ರಿ ಅಂತಿರ್ತೀವಿ. ನನಗೂ ಕೇಳ್ತೈತಿ, ನಿಮಗೂ ಕೇಳ್ತೈತಿ. ಸ್ವಪ್ನದಾಗ ನನಗೆ ಅಟ್ಟ ಕೇಳ್ತೈತಿ, ನಿಮಗೆ ಕೇಳಂಗಿಲ್ಲ. ಸುಸುಪ್ತಿ ಒಳಗೆ ನನಗೆ ಕೇಳಂಗಿಲ್ಲ, ನಿಮಗೆ ಕೇಳ್ತೈತಿ. ಇದಕ್ಕೇನಂತಾರ? ಪಶ್ಯಂತಿ ವಾಣಿ ಅಂತಾರ. ಗುರ್ತಾಗತ್ತಲ್ಲ? ಒಟಾಸ್ತಾರಲ್ಲೋ, ಬಡಬಡಿಸ್ತಾರಲ್ಲೋ. ಆನಂದ ಭೋಗ ಹೇ. ಅಲ್ಲಿ ಹೆಂಗೈತಿ? ಸುಸುಪ್ತಿ ಒಳಗೆ ಹೆಂಗೈತಿ? ಅಲ್ಲಿ ತಿನ್ನೋದಿಲ್ಲ, ಉಣ್ಣೋದಿಲ್ಲ, ಕುಡಿಯೋದಿಲ್ಲ, ಉಡೋದಿಲ್ಲ, ತೊಡೋದಿಲ್ಲ, ನೋಡೋದಿಲ್ಲ, ಏನೂ ಇಲ್ಲ. ಅಲ್ಲಿ ಐತು? ಏನೂ ಇಲ್ಲ ಅಂದ್ರೂ ಆನಂದ ಐತಿಲ್ಲ? ಅಗದಿ ಆನಂದ, ಪರಮಾನಂದ ಐತಿ. ಆನಂದ ಐತಿ ಅಂದ್ರೂ ಅದು ನಿರ್ವಿಷಯ ಆನಂದ ಐತಿ. ಅಲ್ಲಿ ಯಾವ ವಿಷಯಗಳು ಕೂಡ ಇಲ್ಲ. ಅಂದ್ರೆ ವಿಷಯದಾಗೆ ಆನಂದ ಸಿಗತೈತಿ ಅನ್ನೋ ಮುಟ್ಟಾಳ್ರಿಗೆ ಸುಸುಪ್ತಿ ಉದಾಹರಣೆ ಕೊಡ್ಬೇಕು. ಏನ್ರಿ ಸುಖನೇ ಇಲ್ಲ ತೈತ್ರಿ ವಿಷಯದಾಗ, ಹಂಗಾದ್ರೆ ಮದುವೆ ಯಾಕೆ ಮಾಡ್ಕೋತಾರೆ? ಹಂಗೆ ಯಾಕಂದ್ರೆ ಮನೆ ಯಾಕೆ ಕಟ್ತಾರೆ? ಹಂಗೆ ಅನ್ಬೇಕು ಹೊಲ ಯಾಕೆ ತೋತಾರೆ? ಹಂಗೆ ಅನ್ಬೇಕು ಕಾರ್ ಯಾಕೆ ತೋತಾರೆ? ಹಂಗೆ ಅನ್ಬೇಕು ಮನೆ ಮ್ಯಾಗ ಮನೆ ಯಾಕೆ ಕಟ್ತಾರೆ? ಹಂಗೆ ಅಂದ್ಬೇಕು ಒಂದು ಬಿಟ್ಟು ಯಾಕೆ ಮದುವೆ ಹಾಕೋರೆ? ಅದ್ರ ಸುಖ ಅದತ್ತಲ್ಲೇ ಜಗತ್ತು ಮದುವೆ ಮಾಡ್ಕೊಳಕತ್ತೈತಿ. ನೀವು ಒಬ್ಬರ ಬೇರೆ ಹೇಳಾಕತ್ತೀರಿ. ಮೆಜಾರಿಟಿ ಆ ಕಡೆ ಐತಿ ಜಾಸ್ತಿ.
ಈಗ ಒಬ್ಬನಿಗೆ ಒಬ್ಬ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ಬೇಕಾಗಿತ್ತು ಅಂದ್ರೆ ಯಾಕಡೆ ಜಾಸ್ತಿ ಮೆಜಾರಿಟಿ ಇರ್ತೈತಿ ಅವ್ರಿಗೆ ಆಯ್ಕೆ ಮಾಡ್ತೀವಲ್ಲ. ಪಂಚಾಯತಿ ಒಳಗೆ 18 ಮಂದಿ ಮೆಂಬರ್ ಇರ್ತಾರೆ ತಿಳ್ಕೋರಿ, ಅದ್ರಾಗ ಒಬ್ಬನಿಗೆ ಚೇರ್ಮನ್ ಮಾಡ್ಬೇಕಾಗಿರ್ತೈತಿ. 12 ಮಂದಿ ಬೇಡ 10 ಮಂದಿ ಅವ್ರ ಕಡೆ ಆದ್ರು 8 ಮಂದಿ ಕಡೆ ಉಳಿತಂದ್ರೆ ಯಾಕಡೆ 10 ಮಂದಿ ಆಗಿರ್ತಾರ ಬೇಡ 12 ಮಂದಿ ಆಗಿರ್ತಾರ ಅವ್ರ ಕಡೆ ಅವನಿಗೆ ಅಧ್ಯಕ್ಷ ಮಾಡ್ತೀವಿ. ಹಂಗೆ ಇಡೀ ಜಗತ್ತೆಲ್ಲ ಪ್ರವೃತ್ತಿ ಆಗತೈತಿ. 1 ಬಿಟ್ಟು 2 ಮದುವೆ ಮಾಡ್ಕೊಳಕತ್ತಾರ, 4 ಬಿಟ್ಟು 10 ಮಕ್ಳು ಆಡ್ಯಾಕತ್ತಾರ, ಹೊಲದ ಮ್ಯಾಗ ಹೊಲ, ಕಾರ್ ಮ್ಯಾಗ ಕಾರ, ನೌಕರಿ ಮ್ಯಾಗ ನೌಕರಿ ತೊಳಾಕತ್ತಾರ. ಯಾಕೆ? ಅಲ್ಲಿ ಸುಖ ಆದತ್ತಳೆ ತೊಳಾಕತ್ತಾರ. ನೀವು ನೋಡಿದ್ರೆ ಸುಖ ಇಲ್ಲ ಅಂತ ಹೇಳಾಕತ್ತೀರಿ. ಇಡೀ ಜಗತ್ತೆಲ್ಲ ಆ ಕಡೆ ಐತಿ, ನೀವು ಒಬ್ಬರ ಈ ಕಡೆ ಇದೀರಿ ಅಂದ್ಬಳಕ ಮೆಜಾರಿಟಿ ಜಾಸ್ತಿ ಆ ಕಡೆ ಅನ್ಬೇಕ ನಾವು ಅವ್ರ ಕಡೆನೇ ಬೆಂಬಲ ಕೊಡ್ತೀವಿ. ಹೌದಲ್ಲ? ನಾ ಅನ್ನೋದು ಖರೆ ಐತಿ ಅಲ್ಲ? ಮತ್ತು ನೀವೇನು ಸುಮ್ಮನೆ ಹೇಳಾಕತ್ತೀರಿ ಇಲ್ಲಿ? ಸುಮ್ಮನೆ ನೀವು ಏನು ಕೈಯಾಗ ಮುಂದೆ ಗ್ರಂಥ ಹಿಡ್ಕೊಂಡು ಕೂತಿರತ್ತೀರಿ, ನಾವು ಮುಂದೆ ಕೂತ್ ಕೇಳ್ತಿರತ್ತೀವಿ. ಭಾಳ ದೊಡ್ಡ ಶಾಣೆ ತಿಳ್ಕೊಂಡ್ರಿ ನೀವು, ಹತ್ತಿರಬಹುದು ನನಗೆ ನೀವು. ಆತಪ್ಪ, 1 ಬಿಟ್ಟು 2 ಮದುವೆ ಮಾಡ್ಕೊ, 4 ಬಿಟ್ಟು 10 ಮಕ್ಳ ಹಾಡಿ, ಕಾರ್ ಮ್ಯಾಗ ಕಾರ್ ತೋ, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ತೋ, ಅಲ್ಲಿ ನಿನಗೆ ಸುಖ ಅದ ಅಂತ ನೀ ತಿಳ್ಕೊಂಡಿದ್ದಿ. ಅಕಸ್ಮಾತ್ ನಿನಗೆ ಅಲ್ಲಿ ಸುಖ ಇತ್ತು ಅಂದ್ರೆ ನೀನು ಬರ್ತಿರ್ಲಿಲ್ಲ. ಇದು ಮೊದಲು ತಲೆ ಇಟ್ಟು ಅಲ್ಲಿ ಇತ್ತಂದ್ರ ನೀ ಇಲ್ಲಿ ಶಾಸ್ತ್ರಕ್ಕ ಗುರುಗಳು ಅಂತಕ ಮಠಗಳ ಬರ್ತೇ ಇರಲಿಲ್ಲ. ಇದು ಒಂದು. ಎರಡನೇದಕ್ಕೆ ನೀನು ನಿದ್ದೆ ಹತ್ತಿರ್ತದಲ್ಲ, ಅಲ್ಲಿ ಹಾಣ್ತದಳ, ಹೊಲ ಐತಿ, ಮನಿ ಐತಿ, ಕಾರ್ ಐತಿ, ಬಂಗಾರ ಐತಿ, ಮತ್ತು ಅಲ್ಲಿ ಸುಖ ಇಲ್ಲಿ 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 ಹಾಣ್ತಿ ಉಣ್ಣೋದು ತಿನ್ನೋದ್ರಾಗ ಏನು ಆನಂದ ಐತಿಲ್ಲ, ಅದಕ್ಕಿಂತ ಹೆಚ್ಚು ಆನಂದ ಐತೋ ಇಲ್ಲೋ ನಿದ್ದಾಗ. ಮತ್ತು ಇವೆಲ್ಲ ಇದ್ರನ್ನೇ ಆನಂದ ಇರ್ತಂತ ಐತಿಲ್ಲ, ಅಲ್ಲಿ ಏನೂ ಇಲ್ಲ ಅಂದ್ರೆ ಆನಂದ ಐತಿಲ್ಲೋ, ಅಲ್ಲಿ ಇಲ್ಲ. ಮತ್ತು ಹಂಗೆ ಎಲ್ಲರೂ ಹಂಗಾಗೈತೆ. ಅದು ಎಲ್ಲರೂ ಹಂಗಾಗೈತೆ ಅಂದ್ರೆ ಹ್ಯಾಂಗೆ ರೀತಿ ಕೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಹುಚ್ಚರ ಆಸ್ಪತ್ರೆ. ಯಾವ ಆಸ್ಪತ್ರೆ? ಹುಚ್ಚರ ಆಸ್ಪತ್ರೆ. ಹುಚ್ಚರ ಆಸ್ಪತ್ರೆ ಒಳಗೆ ಎಲ್ಲರೂ ಮನಗಂಡ ಭಾರಿ ಡ್ಯಾನ್ಸ್ ಹೊಡ್ಯಾಕತ್ತಿದ್ರು. ಡ್ಯಾನ್ಸ್ ಅಂದ್ರೆ ಏನು? ಒಂದು 4 ಜನ ತಾಟ್ ಬಾರ್ಸಾಕತ್ತಿರು. DJ ಬೇಕಲ್ಲ, ಸಂಗೀತ ಇಲ್ಲ ಅಂದ್ರೆ ಡ್ಯಾನ್ಸ್ ಬರಂಗಿಲ್ಲ. DJ ಸೌಂಡ್ ಮಾಡಿಸಿಂದ್ರ ಒಂದು 4 ಮಂದಿ ಕೂಡಿ ತಾಟ್ ಬಾರ್ಸಾಕತ್ತಿದ್ರು. ಒಬ್ಬ ತಪ್ಪಲಿ ಪಿಪಿ ಮಾಡಿ ಪಿಪಿಲೆ ಒಂದು 4 ಮಂದಿ ಕೂಡಿ ಪಿಪಿ ಊದಾಕತ್ತಿದ್ರು. ಎಲ್ಲ ಹುಚ್ಚರೇ ಇವರು. ಇವರೆಲ್ಲರೂ ಹುಚ್ಚರ. ಒಂದು 4 ಮಂದಿ ಊದಾಕತ್ತಾರ, ಒಂದು 4 ಮಂದಿ ಕೂಡಿ ಬಾರ್ಸಾಕತ್ತಾರ, ಒಂದು 50 ಮಂದಿ ಕೂಡಿ ಬ್ರಿಗ್ ಡ್ಯಾನ್ಸ್ ಹೊಡ್ಯಾಕತ್ತಾರ DJ ಥರ ಸೌಂಡ್ ಮಾಡಿ ದವಾಖಾನ್ಯಾಗ. ಇದೆಲ್ಲ ಎಲ್ಲಿ ನಡೆದೈತಿ? ಹುಚ್ಚರ ದವಾಖಾನೆ, ಹುಚ್ಚ ಆಸ್ಪತ್ರೆ ನಡೆದೈತಿ. ಒಬ್ಬ ಮಾತ್ರ ನಾ ಹೆಂಗೆ ಕೂತಿನಲ್ಲ, ಈಗ ನೀವು ನನಗೆಲ್ಲ ಹುಚ್ಚರದ್ರಿ ಸ್ವಾಮಿಗಳ ಸುಖ ಸಂಸಾರದಾಗ ಸುಖ ಇಲ್ಲ ಅಂತ ಹೇಳಾಕತ್ತೀರಿ ಅನ್ಬೇಕ. ನೀವು ಹುಚ್ಚರ ಏನಿರ್ತಾನೆ ಹಿಂಗೆ ಒಬ್ಬ ಕೂತ್ ನೋಡಾಕತ್ತಾನ. ಆಟದ್ರಾಗ ಡಾಕ್ಟರ್ ಬಂದ. ಡಾಕ್ಟರ್ ಬಂದು ಎಲ್ಲ ವ್ಯವಹಾರವನ್ನು ನೋಡ್ದವ. ಕುಣಿಯೋದು ನೋಡ್ದ, ಊದೋದು ನೋಡ್ದ, ಬಾರಿಸೋದು ನೋಡ್ದ, ಎಲ್ಲರೂ ಡ್ಯಾನ್ಸ್ ಮಾಡೋದು ನೋಡ್ದ. ಒಬ್ಬ ಮಾತ್ರ ಸುಮ್ಮ ಕೂತಾನ. ಅವ ಅಂದ, ಇವಕ್ಕೆಲ್ಲ ಇಂಜೆಕ್ಷನ್ ಮಾಡಿ ಸಾಕಾಗ್ಯದ, ಇವ್ ಮತ್ತೆ ಹುಚ್ಚ ಹೆಚ್ಚಾಗತ್ತದ ಖರೆ, ಇವನಿಗೆ ಮಾತ್ರ ಒಬ್ನಿಗೆ ಕಡಿಮೆ ಆಗ್ಯದ ನೋಡಿ. ಸುಮ್ಮ ಕೂತ್ ನೋಡಾಕತ್ತ. ನೀವೇನು ಕುಣ್ಯಾಕತ್ತಿಲ್ಲ, ಬಾರ್ಸಾಕತ್ತಿಲ್ಲ, ಊದಾಕತ್ತಿಲ್ಲ, ಡ್ಯಾನ್ಸು ಮಾಡಾಕತ್ತಿಲ್ಲ, ಇವನಿಗೆ ಮಾತ್ರ ಹುಚ್ಚ ಬಿಟ್ಟೈತಿ. ಇವನಿಗೆ ನಾಳೆ ಕಳಿಸಿಬಿಡೋನು ಅನ್ನೋ ಡಾಕ್ಟ್ರ. ಇವನಿಗೆ ನಾಳೆ ಕಳಿಸ್ಬಿಡು ಅಂತ ತಿಳ್ಕೊಂಡು ಅವ್ರು ಕುಣಿಯಾಕತ್ತಿರು, ಜಿಗಿದಾಕತ್ತಿರು, ಪಿ ಊದಾಕತ್ತಿದ್ರು. ಡಾಕ್ಟ್ರ್ ಇವನಂತಕ್ಕೆ ಬಂದ ಸುಮ್ಮ ಕೂತವನಂತಕ್ಕೆ. ತಮ್ಮ ಮತ್ತು ಇವರೆಲ್ಲ ಏನು ಮಾಡಾಕತ್ತಾರಲ್ಲ, ಇವ್ರು ಡ್ಯಾನ್ಸ್ ಮಾಡತ್ತಾರ. ಡ್ಯಾನ್ಸ್ ಯಾವ ಡ್ಯಾನ್ಸ? DJ ಹಚ್ಚಾರ, ಫುಲ್ ಡ್ಯಾನ್ಸ್ ಹೊಡ್ಯಾಕತ್ತಾರಮ್ಮ. ಮತ್ತು ನೀ ಯಾಕೆ ಕುಣಿಲಾಗಿದ್ದು? ಮತ್ತು ಅವರೆಲ್ಲ ಕುಣಿಯಾಕತ್ತಾರ, ಬಗ್ಗೆ ನೀ ಯಾಕೆ ಸುಮ್ಮ ಕೂತಿದ್ದೆ? ಎತ್ ಕೇಳ್ದ. ಮತ್ತು ನೀವು ಹುಚ್ಚು ಬಿಟ್ಟದನ್ನ ಗೊತ್ತು, ಪರೀಕ್ಷೆ ಮಾಡೋಕೆ ಬೇಡ. ಮತ್ತು ನೀ ಯಾಕೆ ಸುಮ್ಮ ಕೂತಿದ್ದೆ? ಮದುಮಗ ಎಂದ್ರೆ ಡ್ಯಾನ್ಸ್ ಮಾಡ್ತಾನೇನು? ಏನು ಮಾಡಿದ್ದೆ ನೀವು ಅಂದವ. ಮದುಮಗ ಎಂದ್ರೆ ಡ್ಯಾನ್ಸ್ ಮಾಡ್ತಾನ? ಇಲ್ಲ. ಮತ್ತು ನಾ ಮದುಮಗ ಇದ್ದೀನಿ, ಇವರೆಲ್ಲ ನನ್ನ ಮದುವೆ ಐತಿ ಕುಣ್ಯಾಕತ್ತಾರ ನಾವ. ಇವ್ರೇನ ಪಾಡ ಅವ್ರಿಗಿಂತ ದೊಡ್ಡ ಹುಚ್ಚದ ನಾವು. ಹಂಗೆ ನಾವೆಲ್ಲ ಹುಚ್ಚ ಹಿಡ್ದೈತಿ. ನಮ್ಗೆ ಏನಾಗೈತಿ? ಹುಚ್ಚ ಹಿಡ್ದೈತಿ. ಜಗತ್ತೆಲ್ಲ ಅದ್ರ ಪ್ರವೃತ್ತಿ ಏನ್ಬೇಕ, ನಮಗೆಲ್ಲ ಹುಚ್ಚ ಹಿಡ್ದೈತಿ. ಅದ್ರಾಗ ಇಲ್ಲವೇ ಇಲ್ಲ. ಸುಖ ಅನ್ನೋದು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅಂತ ಹೇಳ್ಕೊಂಬಂದಿದಾರ. ಒಂದು ವೇಳೆ ವಿಷಯದಾಗ ಸುಖ ಐತಪ್ಪ ಅಂದ್ರೆ ಸುಸುಪ್ತಿ ಒಳಗೆ ಸುಖ ಅನ್ನೋದು ತೋರ್ಬಾರ್ದಾಗಿತ್ತು. ಸುಸುಪ್ತಿ ಒಳಗೆ ಸುಖ ತೋರ್ತದ ಅಂದ್ಬಳಕ ನಿಜವಾದ ಸುಖ ಇರೋದು ಅಲ್ಲಿ ಯಾಕೆ ತೋರ್ತದ ಅಂದ್ರೆ ಅಲ್ಲಿ ಆತ್ಮ ಒಬ್ಬನದನ್ನ, ಅವನು ಪರಮಾನದ ಸುಖ ತೋರಾಕತೈತಿ. ಇನ್ನು ನಿಜವಾಗ್ಲೂ ಅವನಿಗೆ ಪಡ್ಕೊಂಡ್ಬಿಟ್ಟೋದ್ರಿಂದ ಎಷ್ಟು ಸುಖ ಇರ್ತೈತಿ. ಹೀಗಾಗಿ ಅಲ್ಲಿ ಯಾವ್ದೈತಿ? ಆನಂದ ಭೋಗ ಐತಿ, ದ್ರವ್ಯ ಶಕ್ತಿ ಐತಿ. ಅಲ್ಲಿ ಯಾವ ಶಕ್ತಿ ಐತಿ? ದ್ರವ್ಯ ಶಕ್ತಿ. ದ್ರವ್ಯ ಶಕ್ತಿ ಅಂದ್ರೆ अज्ञान विषय जो भूतादि कौन की उपजाने का जो सामर्थ्य रूप शक्ति है सो द्रव्य शक्ति कही ಅಂತ ಲಕ್ಷಣ ಐತಿ. ದ್ರವ್ಯ ಅಂದ್ರೆ ಟೈಮ್ ಒಂದಿಲ್ಲ. ದ್ರವ್ಯ ಅಂದ್ರೆ ಗುಣಕ್ರಿಯೆ ಆಶ್ರಯತ್ವಂ ದ್ರವ್ಯ. ದ್ರವ್ಯ ಅಂತ ಎದಕ್ಕಂತೀವಿ? ಗುಣಕ್ಕೂ ಮತ್ತು ಕ್ರಿಯೆಗೂ ಯಾವುದು ಆಶ್ರಯ ಆಗಿರ್ತದೆ ಅದಕ್ಕೆ ದ್ರವ್ಯ ಅನ್ಬೇಕು. ಈ ಗಡಿಗೆ ಐತಿಲೋ, ಮಣ್ಣಿನ ಗಡಿಗೆ ಐತೆ, ಐತಿ. ಅದ್ರಾಗ ಕ್ರಿಯೆ ಹಾಕೈತಿ, ನೀರು ತುಂಬ್ಕೊಂಬರ್ತೀವಿ, ಮತ್ತು ನೀರು ಸುರಿ ಹೊಳಿ ಮತ್ತು ಚಾವ್ಯಕ್ಕೆ ಒಯ್ತೀವಿ. ಕ್ರಿಯೆ ನಡೆದೈತಿಲ್ಲೋ? ಕ್ರಿಯೆ ನಡೆದೈತಿ. ಅದಕ್ಕೊಂದು ಬಣ್ಣ ಇರ್ತೈತಿ,
ಗಡಿಗೆ ಒಂದು ಬಣ್ಣ ಇರ್ತೈತಿಲೋ, ಕೆಂಪು ಮಣ್ಣಾಗ ಮಾಡಿದಂದ್ರೆ ಗಡಿ ಕೆಂಪು ಇರ್ತೈತಿ, ಕರಿ ಮಣ್ಣಾಗ ಮಾಡಿದ್ರೆ ಗಡಿಗೆ ಕರಿ ಬಣ್ಣ ಇರ್ತೈತಿ. ಆ ಬಣ್ಣಕ್ಕನ್ನು ಗುಣ ಅದೇನು ತರೋದು ಒಯ್ಯೋದು ವ್ಯವಹಾರ ನಡೆದೈತಲ್ಲ ಅದಕ್ಕನ್ನು ಕ್ರಿಯಾ. ಹಿಂಗೆ ಎದರಾಗ ಗುಣ ಅಂದ್ರೆ ಬಣ್ಣ, ಎದರಾಗ ಕ್ರಿಯಾ ಅಂದ್ರೆ ತರೋದು ಬರೋದು ಎರಡೂ ನಡೆದವಲ್ಲ, ಅದಕ್ಕನ್ನು ದ್ರವ್ಯ. ಈ ಆಕಾಶಾದಿ 5 ಭೂತಗಳಿಂದ ಉತ್ಪತ್ತಿ ಆಗ್ಯಾವಲ್ಲ, ಇವಕ್ಕನ್ನು ದ್ರವ್ಯ. ಇವಕ್ಕೆಲ್ಲ ಏನನು ದ್ರವ್ಯನು. ಗಾಳಿ ಒಳಗೆ ಸ್ಪರ್ಶ ಗುಣ ಐತಿ, ಗಾಳಿ ಸ್ಪರ್ಶ ಮಾಡ್ತೈತಿ, ಗಾಳಿ ಕ್ರಿಯೆ ಹಾಕೈತಿ, ಬೀಸ್ತೈತಿ, ಗಾಳಿ ಒಳಗೈತಿ. ಬೆಂಕಿ ಒಳಗೆ ರೂಪ ಐತಿ, ರೂಪನೋ ಗುಣ ಐತಿ, ಬೆಂಕಿ ಮುಟ್ಟದ ಸುಡ್ತೈತಿ, ಅದರ ಕ್ರಿಯೆ ಐತಿ ಬೆಂಕಿ ಒಳಗ. ಹಿಂಗ ಪ್ರಪಂಚದಾಗ ಪ್ರತಿಯೊಂದರಾಗನು ರೂಪ ಇದು ಗುಣ ಮತ್ತು ಕ್ರಿಯೆ ಅದಾವ. ಇದೆಲ್ಲ ಹೆಂಗೈತಿ? ದ್ರವ್ಯಮಯ ಐತಿ ಜಗತ್ತ. ಇದು ಎದರಿಂದ ಹುಡ್ತು? ಅಜ್ಞಾನ ಮಾಯಾದಿಂದ ಹುಡ್ತು. ಮತ್ತು ಮಾಯಾದಿಂದ ಹುಟ್ಟದಂದ ಬಳಕ ಪ್ರಪಂಚವೇ ದ್ರವ್ಯ ಅದಂದ ಬಳಕ ಅದು ಹುಟ್ಟಿಸಿದ್ದಂತ ಅಜ್ಞಾನ ಅದು ಕೂಡ ದ್ರವ್ಯ. ಅದಕ್ಕೆ ದ್ರವ್ಯ ಶಕ್ತಿ ಅಂತ ಕರೆದ್ರು ಅವರು. ಸುಸುಪ್ತಿ ಒಳಗೆ ಏನಿರ್ತೈತಿ? ದ್ರವ್ಯ ಶಕ್ತಿ ಅಂದ್ರೆ ಅಜ್ಞಾನವೇ ಅಂದಂಗ. ಏನಿರ್ತೈತಿ? ಅಜ್ಞಾನವೇ ಇರ್ತದೆ. ತಮೋ ಗುಣ ಅಲ್ಲಿ ಏನಿರ್ತದ? ತಮೋ ಗುಣ ಅಂದ್ರೆ ಮಬ್ಬ. ನಿದ್ದೆ ಅಂದ್ರೆ ಮಬ್ಬ ಅಲ್ಲದು. ಸುತ್ತಾಕೊಂಡ್ ಮಕ್ಕಳದು ಮಬ್ಬತನ. ಸುಸುಪ್ತಿಕೆ ಅಭಿಮಾನಿಸಿ ಪ್ರಾಜ್ಞ ನಾಮ ಸುಸುಪ್ತಿಯ ದೃಷ್ಟಿಯಿಂದ ಅವನಿಗೆ ಏನಂತ ಹೆಸರು ಬಂತು? ಪ್ರಾಜ್ಞ ಅಂತ ಬಂತು. ಹೆಂಡತಿ ದೃಷ್ಟಿಯಿಂದ ಅವನಿಗೆ ಏನು ಹೆಸರು ಬಂತು? ಗಂಡ ಅಂತ ಬಂತು. ಮಕ್ಕಳ ದೃಷ್ಟಿಯಿಂದ ಅವನಿಗೆ ಏನು ಹೆಸರು ಬಂತು? ಅಪ್ಪ ಅಂತ ಬಂತು. ತಮ್ಮನ ದೃಷ್ಟಿಯಿಂದ ಅವನಿಗೆ ಏನು ಹೆಸರು ಬಂತು? ಅಣ್ಣ ಅಂತ ಬಂತು. ಮನುಷ್ಯ ಒಬ್ಬನ ಅವಸ್ಥೆಗಳದಿಂದ ಅವನಿಗೆ ಬೇರೆ ಬೇರೆ ಹೆಸರುಗಳು ಬಂದವ ಅಂತ ಹೇಳಿದ್ರು ಅವರು. ಇಲ್ಲಿ ಪರ್ಯಂತರವಾಗಿ ಸುಸುಪ್ತಿ ಬಗ್ಗೆ ಹೇಳಿದ್ರು. ಇನ್ನು ಸುಸುಪ್ತಿ ಅವಸ್ಥಾದಲ್ಲಿ ದೃಷ್ಟಾಂತ ಯಾವ್ಯಾವ ಅನ್ನೋದು ಹೇಳೋರದಾರ. ಅದು ನಾಳೆಗೆ ನೋಡೋಣ ಅಂತೇಳಿ ಇವತ್ತಿನ ವಾಗುರೂಪ ಸೇವೆ ಗುರುಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ ಕೊಡ್ತೀನಿ. ಹರಿ ಓಂ ತತ್ಸ. ಅದನ್ನ ಮೊಬೈಲ್ ಬಂದ್ ಮಾಡಿದನು ಅಲ್ಲಿ ಅದಾರ್ ಬಂದು